ನಮಸ್ಕಾರ. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜನಾರ್ದನ್ ಹೆಬ್ಬಾರ್. ಪಂಚಮಸಾಲಿ ಮೀಸಲಾತಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಶುರುವಾಗಿದೆ. ರಾಜ್ಯಾದ್ಯಂತ ಹೋರಾಟದ ಕಾವು ಬಹಳ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಈ ಒಂದು ವಿಚಾರವಾಗಿ ಮಾತಾಡಿಸೋದಕ್ಕೆ ನಮ್ಮ ಜೊತೆ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ, ಕಾರ್ಯಕ್ರಮದಲ್ಲಿ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀಗಳು. ಶರಣಾರ್ಥಿ. ಈ ಒಂದು ಹೋರಾಟ ನೀವು ಆರಂಭಿಸಿ ಬಹಳ ಸಮಯ ಆಯಿತು. ಇದು ಮೇಲ್ನೋಟಕ್ಕೆ ನೋಡಿದಾಗ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ವಿರೋಧ ಪಕ್ಷದಲ್ಲಿರುವವರಿಗೆ ಒಂದು ರೀತಿಯ ಆಹಾರ. ಅಧಿಕಾರಕ್ಕೆ ಬರಲಿಕ್ಕೆ ನಿಮ್ಮನ್ನು ಹಿಡ್ಕೊಂಡು ಅಥವಾ ನಿಮ್ಮನ್ನು ಮುಂದಿಟ್ಕೊಂಡು ಒಂದು ದೊಡ್ಡ ಮಟ್ಟದ ಆಹಾರ ಅವರಿಗೆ ಒದಗಿಸ್ತಾ ಇದ್ದೀರಾ ನೀವು ಅಂತ ಅನಿಸುತ್ತೆ. ಯಾಕಂದರೆ ನಿಮ್ಗೆ ಇದುವರೆಗೂ ಯಾವುದೇ ರೀತಿಯ ಫಲಿತಾಂಶ ಸಿಕ್ಕಿಲ್ಲ. ಆದರೆ ಹೋರಾಟಕ್ಕೆ ವಿರೋಧ ಪಕ್ಷದಲ್ಲಿದ್ದವರು ನಿರಂತರವಾಗಿ ನಿಮಗೆ ಬೆಂಬಲವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಏನು ಹೇಳಿ? ಬಹುತೇಕ ಇದು ಪಕ್ಷಾತೀತ ಒಂದು ಹೋರಾಟ. ಇಂದಿನ ಸರ್ಕಾರದವರು ಕೊಟ್ಟಂಥ ಮೀಸಲಾತಿಯ ಸಮಯಕ್ಕೆ ತಕ್ಕ ಹಾಗೆ ಕೊಟ್ಟುಬಿಟ್ಟಿದ್ರೆ ಆ ಸಮಸ್ಯೆ ಇರಲಿಲ್ಲ. ಹಾಗೆ ಈಗ ಈ ಸರ್ಕಾರ ಬಂದ ಮೇಲೆ ಅವಾಗ ಅವರು ವಿರೋಧ ಪಕ್ಷದಾಗಿದ್ದರು. ಅದನ್ನು ಚೆನ್ನಾಗಿ ಎನ್ಕೇಜ್ ಮಾಡ್ಕೊಂಡು ಅಧಿಕಾರಕ್ಕೆ ಬಂದುಬಿಟ್ರು. ಅಧಿಕಾರಕ್ಕೆ ಬಂದ್ಬಿಟ್ಟು ನಮ್ಮನ್ನು ಕ್ಯಾರಿಸ ಅಂತ ಇಲ್ಲ. ಕಾರಣ ಅಂತಂದರೆ ಇಂದಿನ ಸರ್ಕಾರ ಇದ್ದಂಥ ಎಲ್ಲ ಮಾಜಿಗಳು ಹಾಲಿ MLAಗಳಾಗ್ಬಿಟ್ರು. ಮತ್ತು ಈ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಜನ ಹಿಂದೆ ಮಾಜಿಗಳಿದ್ದರು, ಹೋರಾಟ ಮಾಡಿದರು. ನಾವು ಅಧಿಕಾರಕ್ಕೆ ಬಂದರೆ 24 2A ಕೊಡಿಸ್ತೇವೆ ಅಂತೇಳಿ ಭಾಷಣ ಮಾಡಿದರು. ಲಾಭ ಪಡ್ಕೊಂಡ್ರು, MLAಗಳಾದರು, ನಿಗಮ ಮಂಡಳಿ ಅಧ್ಯಕ್ಷ ಆದರು, ಮಂತ್ರಿಗಳಾದರು. ಹೋರಾಟಕ್ಕೆ ಯಾರೂ ಬರ್ತಾಯಿಲ್ಲ. ಅದು ನಾನು ಮಾತ್ರ ನಿರಂತರ, ಯಾಕೆ ರಾಜಕಾರಣಿಗಳಂದರೆ ಸ್ವಾರ್ಥ ಇಲ್ಲ. ಎಲ್ಲೇ ಒಬ್ಬರಿಬ್ಬರು ಪ್ರಾಮಾಣಿಕರ್ತಾರೆ ಗಟ್ಟಿಯಾಗಿ. ನಾನು ಅದಕ್ಕೆ ನಮ್ಮ ಎಲ್ಲ ರಾಜಕಾರಣಿಗಳು ಹೇಳ್ತೀನಿ. ಅಂದು ಬಸವನಗೌಡರು ಹೆಂಗಿದ್ರು, BJP ಸರ್ಕಾರ ಇದ್ದಾಗಲೂ ಸಮಾಜ ಪರ ಹೋರಾಟ ಮಾಡಿದರು. ಯತ್ನಾಳ್ ಅವರು ಎಂದೂ ಸಹ ಅಧಿಕಾರ ಆಸೆಗೆ ಬಲಿಯಾಗಲಿಲ್ಲ. ಈಗ ವಿರೋಧ ಪಕ್ಷದ ಸ್ಥಾನದಾಗಿದ್ದು ಹೋರಾಟ ಮಾಡಕತ್ತಾರೆ. ಹಂಗೆ ಯಾವುದೇ ರಾಜಕಾರಣ ಇರಲಿ, ಪಕ್ಷ ಬಂದಾಗ ನಿಮ್ಮ ಪಕ್ಷದ ಏನೋ ಮಾಡ್ಕೊಳ್ಳಿ, ಸಮಾಜ ವಿಚಾರ ಬಂದಾಗ ಪಕ್ಷ ಅಧಿಕಾರ ಇರಲಿ ಬಿಡಲಿ, ನಿಷ್ಠೆ ಮಾತ್ರ ಒಂದೇ ಇರಬೇಕು ಅಂತ. ಹೀಗಾಗಿ ನಮ್ಮ ಹೋರಾಟವನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅವತ್ತು ಸದುಪಯೋಗ ಪಡಿಸ್ಕೊಂಡು, ಆದರೆ ಇವತ್ತು ಆ ಸಮಾಜದ ಮೀಸಲಾತಿ ವಿಚಾರದಲ್ಲಿ ನಾವು ಅವ್ರ ಮೇಲೆ ಹಲ್ಲೆ ಮಾಡಿಸ್ಕೊಳ್ಳೋ ಮಟ್ಟಿಗೆ ಇನಾಸ್ಥಿತಿ ಹೋಗಿರ್ತಕ್ಕ ನೋವಿನ ಸಂಗತಿ. ಏಕೆ ಯತ್ನಾಳ್ ವಿಚಾರ ಪ್ರಸ್ತಾಪ ಮಾಡಿದಕ್ಕೆ ಹೇಳ್ತೀನಿ. ಹಿಂದೆ ನೀವು ಹೋರಾಟ ಮಾಡಿದಾಗ BJP ಅಧಿಕಾರದಲ್ಲಿತ್ತು. ಆವಾಗ ಇದು ಕಾಂಗ್ರೆಸ್ ಪ್ರಾಯೋಜಿತ ಹೋರಾಟ ಅಂತೇಳಿ BJP ಆರೋಪ ಮಾಡಿದ. ಹೌದು. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, BJP ಪ್ರಾಯೋಜಿತ ಹೋರಾಟ ಅಂತೇಳಿ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ನೋಡಿ, ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಮಾತಿನ ಅನುಗುಣ, ತಮ್ಮ ಸ್ವಾರ್ಥಕ್ಕೆ ಅನುಗುಣವಾಗಿ ಆಯಾ ಸಂದರ್ಭ ಮಾತಾಡೋದು ಸಹಜ. ಅದರ ವಸ್ತುಸ್ಥಿತಿ ಜನಸಾಮಾನ್ಯರಿಗೆ ಗೊತ್ತೈತಿ. BJP ಇದ್ದಾಗ ಹೋರಾಟ ಮಾಡಿದ ಗುರುಗಳು, ಕಾಂಗ್ರೆಸ್ ಇದ್ದಾಗ ಹೋರಾಟ ಮಾಡೋದು. ಆ ರಾಜಕಾರಣಿಗಳ ಮನಸ್ಥಿತಿ ಐತಲ್ಲ, ಸ್ವಾರ್ಥದ ಮೂಲಕ ಮಾತಾಡ್ತಾ ಇರ್ಬೋದು. ಆದರೆ ನಾವು ಗುರುಗಳು ಮಾತ್ರ ನಿಷ್ಠೆ ಮಾತ್ರ ಒಂದೇ ಐತಿ. ಜಗದೀಶ್ ಶೆಟ್ಟರ್ ಇದ್ದಾಗ ಹೋರಾಟ ಶುರು ಮಾಡಿದ್ವಿ, ಜನಾಂದೋಲನ. ಆಮೇಲೆ ಮತ್ತೆ ಯಡಿಯೂರಪ್ಪರು ಬಂದಾಗ ಶುರು ಮಾಡಿದ್ವಿ. ಅದಾದ್ರೆ ಬೊಮ್ಮೆಯರು ಬಂದಾಗ ಶುರು ಮಾಡಿದ್ವಿ. ಈಗ ಸಿದ್ದರಾಮಯ್ಯ ಬಂದಾಗ ಶುರು ಮಾಡಿದ್ವಿ. ಹಾಗಾಗಿ ನನಗೆ ಸಹ ಅವತ್ತು ನಾನು ಹೋರಾಟ ಮಾಡಬೇಕಾದ್ರೆ ನನಗೆ ಹಂಗೆ ಹೇಳಿದ್ರು, ಇದು ಕಾಂಗ್ರೆಸ್ ಪ್ರಾಯೋಜಿತ ಹೋರಾಟ ಅಂತೇಳಿ ಕೆಲವು BJP ಶಾಸಕರು ಅಂದಿದ್ದು. ಸತ್ಯ ಗೊತ್ತಂದು ಅವ್ರಿಗೆ ಅರ್ಥ ಆಯಿತು. ಈಗ ನಾನು ಶುರು ಮಾಡಿದಾಗ ಇದು BJP ಪ್ರಾಯೋಜಿತ, ಬಟ್ ಇದು BJP ಅಂದರೆ ಕಾಂಗ್ರೆಸ್ ಜನಪರ ಹೋರಾಟ ಅಂತೇಳಿ. ಕೇವಲ BJP ಅಷ್ಟೇ ಅಲ್ಲ, ಈಗ ಸದ್ಯಕ್ಕೆ ಇರುವಂಥ ಆರೋಪ ಏನಂತಂದರೆ ಇದು ಯತ್ನಾಳ್ ಉಳಿಸಿ ಹೋರಾಟ ಆಗಿದೆ. ಬಟ್ ನೋಡ್ರಿ, ಬಸವನಪಾಟಿ ಯತ್ನಾಳ್ ಅವರು ಈ ಹೋರಾಟಕ್ಕೆ ಅವರು ತನು ಕೊಟ್ಟರು, ಮನ ಕೊಟ್ಟರು, ಧನ ಕೊಟ್ಟರು, ಸಮಯ ಕೊಟ್ಟರು. ಅದು ಎಂದೂ ಸಹ ಈ ಹೋರಾಟವನ್ನು ದುರುಪಯೋಗ ಪಡಿಸಿಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಈ ಸರ್ಕಾರ ಬಂದ ಮೇಲೆ ಬಸವನಗೌಡರು ನನಗೊಂದು ಮಾತು ಕರೆದು ಹೇಳಿದರು, ಈಗ ನಾನು ಹೋರಾಟ ಮುಂಚೂಣಿ ಇರೋಕ್ಕೆ ಹೋಗಲ್ಲ, ನೀವೇ ನಿಮ್ಮ ಶಿಷ್ಯರಿಗೆ ಗೆಲ್ಲಿಸಿರಿ, ಅಧಿಕಾರ ಕೊಟ್ಟಿರಿ, ಅವ್ರು ಕರ್ಕೊಂಡು ಹೋರಾಟ ಮಾಡಿರಿ, ನಾನು ಎಂಟ್ರಾದರೆ ಇವರು ಅದೇ ರೀತಿ ಆರೋಪ ಮಾಡ್ತಾರೆ ಅಂತೇಳಿ ಅದಕ್ಕೋಸ್ಕರ 3 ತಿಂಗಳು ಬಿಟ್ಟರು. ಇವರು ನಾವು ಹೋರಾಡಿಸಿದ್ರು ಒಬ್ಬರು ಬರಲಿಲ್ಲ. ಇವರು ಬಂದಂಥವ್ರು ಯಾರು, ಲಕ್ಷ್ಮೀ ಹೆಬ್ಬಾಳ್ಕರ್, ವಿನಯ್ ಕುಲಕರ್ಣಿ ಬಿಟ್ಟರೆ ರೂಲಿಂಗ್ ಪಾರ್ಟಿಗಿರ್ತಕ್ಕಂಥವ್ರು ಯಾರೂ ಬರಲೇ ಇಲ್ಲ. ಅದಕ್ಕೋಸ್ಕರ ಏನಾಯಿತು, ಕೊನೆ ನಾವು ಮತ್ತು ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಶಾಸಕರ ಮಾತಿಗೆ ಏನು ಕಿಮ್ಮತ್ತು ಕೊಡಲೇ ಇಲ್ಲ. ಮಾತುಕತೆ ಮಾಡೋಕ್ಕೆ ಟೈಮ್ ತಗೊಂಡು 1 ತಿಂಗಳು ಅಂತ ಹೇಳಿದರು. 1 ತಿಂಗಳಾಯಿತು. ಒಂದು ಮಾತುಕತೆ ಮಾಡಿಸಿರೋ ವಿಧಾನಸೌಧ ಅಧಿವೇಶನ ಸ್ಟಾರ್ಟ್ ಆಗಿತ್ತು ಬೆಳಗಾವಿಯಲ್ಲಿ ಅಂತ. ಇವರು ಹೋದಾಗ ಇವ್ರಿಗೆ ಯಾರೂ ಕ್ಯಾರೆ ಅನ್ನಲಿಲ್ಲ ಅವರು. ಅದಕ್ಕೆ ನಾನೇ ಮಾಡಿದೆ, ಗೌಡ್ರೆ ಮತ್ತು CM ಅವರು ಮಾತು ಹೇಳ್ತಾ ಇಲ್ಲ, ನೀವು ಬನ್ನಿ ಅಂತೇಳಿ ಅವ್ರಿಗೆ ಹೋಗಿ ನಾವೇ ಮತ್ತು 3 ತಿಂಗಳು ಬ್ಯಾಡ್ ಅಂತ ದೂರಿದ್ರು. ಮತ್ತು ನಾನೇ ಹೋಗಿ ಅವ್ರ ಮನವೊಲಿಸಿ ನೀವು ಬನ್ನಿ ಅಂತ ಬಂದರು. ಮತ್ತು ದೊಡ್ಡ ಶಕ್ತಿ ಆಯಿತು. ಆವಾಗ ಏನಾಯಿತು, ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆ ಕರೆದು ವಿನಯ್ ಕುಲಕರ್ಣಿ ಅವರು ಮುಖ್ಯಮಂತ್ರಿಗಳು ಮನವೊಲಿಸಿದರು, ಮೇಡಮ್ ಅವರು ಮನವೊಲಿಸಿದರು, ಮತ್ತು ಬಸವನಗೌಡರು ಎಂಟ್ರಾದರು. ಈ ಕಾರಣಕ್ಕೆ ಮುಖ್ಯಮಂತ್ರಿ ಮಾತುಕತೆ ಕರೆದು ಇಲ್ಲ ನಾನು ಬೆಂಗಳೂರಿಗೆ ಹೋದ ತಕ್ಷಣ ನಮ್ಮ ಮೀಟಿಂಗ್ ಕರಿತೀನಿ ಸ್ವಾಮೀಜಿ, ಅಫಿಷಿಯಲ್ ಮೀಟಿಂಗ್ ಅಂತ ಕರಳೇ ಇಲ್ಲ. ಹಾಗಾಗಿ ಬಸವನಪಾಟಿ ಯತ್ನಾಳ್ ಅವರು ಅಧಿಕಾರ BJP ಸರ್ಕಾರ ಇದ್ದಾಗ ಏನು ಹೋರಾಟಕ್ಕೆ ಧುಮುಕಿದ್ರು, ಅವ್ರ ಸರ್ಕಾರನ ಎದುರು ಹಾಕೊಂಡ್ರು. ಅವರೇನೋ ಸ್ವಾರ್ಥ ಬಳಕೆ ಮಂತ್ರಿ ಹಾಕಿದ್ರು, ಇನ್ನೂ ಸ್ವಾರ್ಥ ಮಾಡಿದ್ರೆ ಮುಖ್ಯಮಂತ್ರಿನೂ ಆಗ್ತಿದ್ರು. ಅದು ಎಂದೂ ಸಹ ಈ ಹೋರಾಟವನ್ನು ದುರುಪಯೋಗಪಡಿಸೋ ಪ್ರಯತ್ನ ಮಾಡಲಿಲ್ಲ.
ನಾನು ನಿರಂತರವಾದ ಕೊನೆಗೆ ಅವ್ರಿಗೆ ಅಮಿತ್ ಶಾ ಅವ್ರನ್ನ ಕರೆದಾಗ ನಾನು ಸತ್ಯಾಗ್ರಹ ಕುಂತಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿಲ್ಲ, ಮುಂದಿನ ನೀವು ರಾಜ್ಯಾಧ್ಯಕ್ಷರನ್ನು ಮಾಡಿರಿ ಅಂತೇಳಿ ಹೋರಾಟದಿಂದ ಸರಿ ಹೋದಾಗಿತ್ತು, ಅಥವಾ ಮುಂದಿನ ಮುಖ್ಯಮಂತ್ರಿ ನಾನು ಘೋಷಣೆ ಮಾಡಿ ಅಂತ ಹೋರಾಟದಿಂದ ಸರಿ ಹೋದಾಗಿತ್ತು. ಅಮಿತ್ ಶಾ ಅವ್ರ ಮಾತಿಗೂ ಸಹ ಒಪ್ಪಲಾರ್ದೇ ಇಲ್ಲಪ್ಪ ನಿನಗೆ ಏನು ಬೇಕು ಕೇಳ್ಕೊಡ್ತೀನಿ, ನನಗೆ ಏನು ಬೇಡ್ರಿ, ಮೊದಲು ನನ್ನ ಮೀಸಲಾತಿ ಕೊಡ್ರಿ ಅಂತೇಳಿ ಇಷ್ಟು ಗಟ್ಟಿಯಾಗಿ ಹೇಳುವಂಥ ಪ್ರಯತ್ನಗಳು. ಬೊಮ್ಮಾಯಿಯವರು ಬಸವನಗೌಡರು ಭಾಳ ಆತ್ಮೀಯರು, ಅಷ್ಟೆಲ್ಲ ಆತ್ಮೀಯರಿದ್ದರು. ನಿಷ್ಠೆ ವಿಚಾರ ಬಂದಾಗ, ಸಮಾಜ ವಿಚಾರ ಬಂದಾಗ 2 ತಿಂಗಳು ಟೈಮ್ ಕಳೆದ್ರು ಬೊಮ್ಮಾಯಿಯವರು. 2 ತಿಂಗಳವರೆಗೆ ಅವ್ರ ಮಾತು ತಪ್ಪಿದ್ರು ಬೊಮ್ಮಾಯಿಯವರು. ಕೂಡಲೇ ಅವ್ರ ಮನೆ ಮುಂದೆ ಬಂದೇ ಬಿಟ್ರು, ಮರುದಿನ ಬಂದು ಸ್ಟ್ರೈಕ್ ಕೂತ್ಕೊಂಡೇ ಬಿಟ್ರು ಗೌಡರು. ಈ ಗಟ್ಟಿತನ ಇದೆಯಲ್ಲ ಬಹುತೇಕ ನಮ್ಮ ಸಮಾಜದಲ್ಲಿ ಕೆಲವರಿಗೆ ಮಾತ್ರ ಇದೆ. ಒಂದು ರೀತಿಯಲ್ಲಿ ಅವ್ರ ಅಧಿಕಾರವನ್ನು ಸಿಗುವಂಥ ಅವಕಾಶವನ್ನು ಕಳ್ಕೊಂಡ್ರು ಹೋರಾಟಕ್ಕೋಸ್ಕರ. ತನು ಮನ ಧನ ತಮ್ಮ ದೈಹಿಕ ಶ್ರಮ ಹಾಕಿದರು, ಮನಸ್ಸು ಕೊಟ್ಟರು, ಆರ್ಥಿಕ ಸಹಕಾರ ಕೊಟ್ಟರು, ತಮ್ಮ ಸಮಯನೂ ಕೊಟ್ಟರು. ಹಾಗಾಗಿ ಜನಕ್ಕೆ ಈಗಲೂ ಇಡೀ ಕರ್ನಾಟಕಾದ್ಯಂತ ಮೀಸಲಾತಿ ಹೋರಾಟದಲ್ಲಿ ಭಾಳ ಗಟ್ಟಿ ಯಾರಪ್ಪ ಅಂದರೆ ಬಸವನಗೌಡ ಅಂತ ಹೇಳ್ತಾರೆ. ಈ ರಾಜಕಾರಣಿಗಳು ಬೊಗಳೆ ಬಿಡುವಂಥ ಮಾತು ಕೇಳೋಕ್ಕೆ ಹೋಗ್ಬೇಡ್ರಿ, ನೀವು ಕೇಳೋಕ್ಕೋ ನಾವು ಕೇಳೋ. ಹಳ್ಳಿಗೆ ಹೋಗಿ ಕೇಳ್ರಿ, ನಾವು ದನಕಾಯಿ ಹುಡುಗಿಡ್ತಾನಲ್ಲ, ಅವನು ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ಒಬ್ಬ ಮುದುಕಿ ಕೇಳ್ರಿ, ಪಂಚಮಸಾಲಿ ಮೀಸಲಾತಿ ಹೋರಾಟ ಭಾಳ ಗಟ್ಟಿಯಾಗಿ ನಿಂತಂಥವ್ರು ಯಾರಪ್ಪ ಅಂತಂದರೆ ಯತ್ನಾಳ್ ಅಂತಂದು. ಅಷ್ಟು ಮಟ್ಟಿಗೆ ನಾನು ಆ ಕಾರಣಕ್ಕೆ ಗೌಡ್ರ ಮೇಲೆ ಯಾಕೆ ಅಂತಂದರೆ ಇವ್ರು ಎಂದೂ ಇದನ್ನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ, ಎಂದೂ ಸಹ ಇದನ್ನು ತಮ್ಮ ಸ್ವಾರ್ಥ ಬಳಕೆ ಮಾಡ್ಕೊಳ್ಳಿಲ್ಲ. ಈಗ ನಮ್ಮ ಬಿ ಜೆ ಪಿ ಇರ್ತಕ್ಕಂಥ ಅನೇಕರು, ಉದಾಹರಣೆ ಸಿ ಪಾಟೀಲ್ರು, ಅವರು ಎಂದೂ ಇದನ್ನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಅವರು ಸಿ ಎಮ್ ಜೊತೆಗೆ ಸರ್ಕಾರ ಸಂಧಾನಕರ ಕೆಲಸ ಮಾಡಿದರು. ಈಗ ಅವರು ಸರ್ಕಾರ ಇಲ್ಲದ ಹೋರಾಟಕ್ಕೆ ಬರ್ತಾರೆ. ನಮ್ಮ ಅರವಿಂದ್ ಬೆಲ್ಲದು ಸಂಘ ಪರಿವಾರ ಮತ್ತು ಬಿ ಜೆ ಪಿನ ಸಂಧಾನ ಮಾಡಿ ಹೋರಾಟ ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು. ಅವತ್ತು ಹೋರಾಟ ಮಾಡಿ ಇವತ್ತು ಹೋರಾಟಕ್ಕೆ ಬರಕತ್ತಾರೆ. ಸಿದ್ದು ಸೌದಿ ಅವತ್ತು ಹೋರಾಟಕ್ಕೆ ಬಂದರು, ಇವತ್ತು ಹೋರಾಟ ಬರಕತ್ತಾರೆ. ಹಿರಣ್ಯ ಕಡಾಡಿ ಅವರು ಅವತ್ತು ಬಂದರು, ಇವತ್ತು ಬರಕತ್ತಾರೆ. ಹಿಂಗೆ ಕಾಂಗ್ರೆಸ್ನಲ್ಲಿ ಏನಾಗಿತ್ತಪ್ಪ ಅಂದರೆ ಅದೇನು ಮುಖ್ಯಮಂತ್ರಿಗಳ ಭಯಕ್ಕೆ ಕಾರಣಕ್ಕೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಏನಾರು ಇವರಿಗೆ ಕರೆದು ಬೈದಾರೋ ಗೊತ್ತಿಲ್ಲ, ಅಥವಾ ಅವ್ರ ಪಕ್ಷದ ರೂಲ್ಸ್ ಏನೈತಿ ಗೊತ್ತಿಲ್ಲ, ಜನಪರ ಹೋರಾಟಕ್ಕೆ ಹೋಗಬೇಡ ಅಂತ ಹೇಳಾಯಿತು ಗೊತ್ತಿಲ್ಲ. ಒಟ್ಟಾರೆ ಯಾರೂ ಬರ್ತಾನೆ ಇಲ್ಲ. ವಿನಯ್ ಕುಲಕರ್ಣಿ, ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕ್ಕಾಗಿ ಇವ್ರು 3 ಗಟ್ಟಿಯಾಗಿ ಬರಕತ್ತಾರೆ. ಎಷ್ಟೋ ಸಂದರ್ಭ ಅವ್ರಿಗೆ ನಿಮ್ಮ ಜೊತೆ ಬಂದಿರ್ತಾರೆ, ಸರ್ಕಾರದಲ್ಲಿ ಏನು ಮಾತಾಡಬೇಕಲ್ಲ ಅವರು. ಅದೇ ನಾನು ಹೇಳ್ತೀನಿ, ಪಾಪ ಅವ್ರಿಗೆ ಏನಾಗೈತೆ, ಅದೇ ಏನು ಉಸಿರುಗಟ್ಟು ವಾತಾವರಣ ಆಗ್ಬಿಡುತ್ತೆ ಅಲ್ಲಿ. ಎಲ್ಲಿ ಏನು ಮಾತಾಡಿದ್ರೆ ಏನು ನಮಗೆ ತೊಂದರೆ ಕೊಡ್ತಾರೆ ಅನ್ನೋದು ಭಾವನೆ. ಬಟ್ ವಿನಯ್, ಲಕ್ಷ್ಮೀ ಮೇಡಮ್ ಅವರು ಸಾರ್ವಜನಿಕರಿಗೆ ಗೊತ್ತಾಗುವಾಗ ಮಾತಾಡೋಕ್ಕೆ ಇಲ್ಲದೇ ಇರ್ಬೋದು. ನನಗೆ ಫೋನ್ ಆಗಂತೀವಿ, ಅಪ್ಪರ ಇವತ್ತು ಈ ಮೀಟಿಂಗ್ ಪ್ರಸ್ತಾಪ ಮಾಡಿ, ನಿಮ್ಮ ವಿಷಯ ಪ್ರಸ್ತಾಪ ಮಾಡಿ ಅಂತೇಳಿ ಮೇಡಮ್ ಅವ್ರು ಹೇಳ್ಯಾರ. ವಿನಯ್ ಕುಲಕರ್ಣಿ ಅಂತೂ ನನ್ನ ಎದುರಿಗೆ ಸಿ ಎಮ್ ಅವ್ರಿಗೆ ಅಂದರು, ನೋಡಿರಿ ಮುಖ್ಯಮಂತ್ರಿಗಳೇ ನೀವು ಮಾತು ಕೊಟ್ಟಿದ್ರಿ, ಒಂದು ವಾರದ ಮೀಟಿಂಗ್ ಕರಿತೀವಿ ಅಂತೇಳಿ. ಕೊಟ್ಟು 7 ತಿಂಗಳಾಯ್ತು, ಏನೂ ಮಾಡಿಲ್ಲ. ಈಗ ನಾನು ಏನಾರು ಕೈ ಬಿಟ್ಟಪ್ಪ ಅಂತ ಜನ ಮುತ್ತಿಗೆ ಆಗ್ತಾರೆ ನೋಡ್ರಿ, ಚೆನ್ನಮ್ಮ ಸರ್ಕಲ್ಲು ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅಂತಂದು ನನ್ನ ಎದುರಿಗೆ ನೇರ ಮಾತಾಡೋದು ಮುಖ್ಯಮಂತ್ರಿಗಳು. ಆಯ್ತಪ್ಪ ಕರಿತಾನೆ ವಿನಯ್ ಅಂತೇಳಿ ಕರೆದೇ ಬಿಟ್ರು. ಹಂಗೆ ಕೆಲವು ಬೆಳವಣಿಗೆ ಜನ ಗಟ್ಟಿ ಕಳ್ಕೊಳ್ಳೋದ್ರಿ ಈ ಪಕ್ಷದಲ್ಲಿ, ಸಮಾಜದ ಕಳ್ಕೊಳ್ಳಿ. ಇನ್ನು ಉಳಿದವ್ರಿಗೆ ಏನೈತಿ, ಒಳಗಡೆ ಕಾಳಜಿ ಐತಿ, ಬಟ್ ಮಾತಾಡಲಿಕ್ಕೆ ಭಯ ಪಡ್ತಾರೆ. ಎಲ್ಲಿ ಏನಂತಾರೋ ಸಿದ್ದರಾಮಯ್ಯನವರು ಇರೋ ಅಧಿಕಾರ ಹೋಗ್ಬಿಡುತ್ತೆ. ಅಧಿಕಾರ ಅಂತಲ್ಲ, ಸಿದ್ದರಾಮಯ್ಯನಿಗೆ ಎದುರು ಸೇರಿಬಿಟ್ರೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಅವರ ಜೊತೆ ಮಾತಾಡೋಕ್ಕೂ ಭಯ ಪಡ್ತಾರೆ. ಇಲ್ಲಿ ವೇದಿಕೆ ಮೇಲೆ ಇದ್ದಾಗ ಹುಲಿಯಾಗಿ ಮಾತಾಡ್ತಾರೆ. ಅಲ್ಲಿ ಹೋಗಿ ಮನೆ ಸಿ ಎಮ್ ಮೀಟಿಂಗ್ ಕರೆದಾಗ ಮಾತಾಡ್ಬೇಕಲ್ರಿ, ಗಟ್ಟಿಯಾಗಿ ಮಾತಾಡ್ಬೇಕಲ್ಲ. ಸೇಮ್ ಅದು ನಮ್ಮ ಸಮಾಜ ಪರವಾಗಿ ನೀವೇನು ಮಾಡ್ತೀರ ಬಿಡ್ತೀರಿ ಗೊತ್ತಿಲ್ಲ. ವರದಿಯನ್ನು 1 ತಿಂಗಳಾರು ತಗೊಳ್ರಿ, 2 ತಿಂಗಳು ತಗೊಳ್ರಿ, ಒಟ್ಟು ನಮ್ಮ ಸಮಾಜ ಮೀಸಲಾತಿ ಕೊಟ್ಟು ಗಟ್ಟಿಯಾಗಿ ಹೇಳೋ ಪ್ರಯತ್ನ ಮಾಡಲೇ ಇಲ್ಲ. ಇನ್ನು ಅವ್ರನ್ನೇ ಮಿಸ್ಗಾರ್ಡ್ ಮಾಡೋ ಪ್ರಯತ್ನ ಮಾಡಿದ್ರು. ವರದಿ ಬರೋಬರು ಕೊಡಬೇಡ್ರಿ ಮುಖ್ಯಮಂತ್ರಿಗಳು ಅಂತಂದ್ರೆ ಅದು ಮುಖ್ಯಮಂತ್ರಿನ ಮೆಚ್ಚುವಂಥ ಮಾತಿಲ್ಲ. ಅಂದರೆ ಮುಂದೆ ನನ್ನ ಮಂತ್ರಿ ಮಾಡಲಿ, ನನ್ನ ಕ್ಷೇತ್ರ ಗ್ರ್ಯಾಂಟ್ ಕೊಡಲಿ, ಹಿಂಗೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳು ರಾಜಕಾರಣಿಗಳು ಬರೋದು ಸಹಜ. ಅದು ಮನುಷ್ಯನ ಆಸೆ, ಅಧಿಕಾರದ ಆಸೆ, ಸಮಾಜ ಮತ್ತು ಬಿಡು ಹೆಂಗೋ ನಮ್ಮ ಜೊತೆಗಿರುತ್ತೆ ಅನ್ನುವಂಥ ಅಧಿಕಾರ ಆಸೆ ಕೆಲವ್ರಾಗಿ ಮಾಡ್ತಾರೆ. ಆದರೆ ಶಾಶ್ವತ ಅಲ್ಲ ಅದು. ಆದರೆ ನಿಮ್ಮ ಜೊತೆ ಇರಬೇಕಾದಂಥ ಸಮುದಾಯದ ಮಂಡಳಿ ನಿಗಮ ಮಾಡ್ಕೊಂಡಿದ್ದಾರೆ. ಆ ನಿಗಮದ ಅಧ್ಯಕ್ಷರೇ ನಿಮ್ಮ ಪರವಾಗಿ ನಿಲ್ತಾ ಇಲ್ಲ ಇವಾಗ. ಅವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ನಿಮ್ಗೆ ಹೋರಾಟಕ್ಕೆ ಬೆಂಬಲ ಅಲ್ಲ, ಅದನ್ನು ನೀವು ನಾನು ನೋಡ್ರಿ ಅವ್ರ ಬಗ್ಗೆ ಮಾತಾಡೋದು ಬ್ಯಾಡ ಅಂತ. ನನಗೆ ಅವರಿಂದ ನಮ್ಮ ಹೋರಾಟಕ್ಕೆ ಬಂದರು, ದುಡಿದ್ರು, ಕಷ್ಟಪಟ್ಟು ಎಲ್ಲ ಮಾಡಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಪಾಪ ಅವ್ರು ಬರ್ತಾಯಿಲ್ಲ. ಸಿದ್ದರಾಮಯ್ಯ ಮೇಲೆ ಅತಿ ಪ್ರೀತಿನೂ ಗೊತ್ತಿಲ್ಲ, ಮತ್ತು ಅವ್ರ ಬಗ್ಗೆ ನಾನು ತೆಲಿಕೇಶನಕ್ಕೆ ಹೋಗೋದೇ ಇಲ್ಲ. 999 ಜನ ನಮ್ಮ ಜೊತೆಗೆ ಅದಾರಲ್ಲ, ಅದನ್ನು ಇಷ್ಟಪಡ್ತೇನೆ. ಒಬ್ಬರು ಬಂದಿಲ್ಲ ಅಂತ ಯಾಕೆ ತೆಲಿಕೇಶನಕ್ಕೆ ಹೋಗೋದು? ಸಮಾಜ ದೊಡ್ಡದು, ಮತ್ತು ಅವ್ರು ನಾಳೆ ಅವತ್ತು ಮನಸ್ಸು ಪರಿವರ್ತನೆಯಾಗಿ ಬರ್ಬೋದು. ಅದು ಎಲ್ಲ ಕಡೆ ಸಮಾಜ ಎಲ್ಲ. ಇನ್ನು ಬಿ ಜೆ ಪಿ ಸರ್ಕಾರದ ಕೆಲವು ಹಂಗೆ ಮಾಡಿದರು. ಯಡಿಯೂರಪ್ಪನ ಹೊಗಳ್ಕಂತ, ಯಡಿಯೂರಪ್ಪನ ಬೇಜಾರಕ್ಕಂತ ಅವ್ರ ಪರ ಮಾತಾಡ್ತು, ಹಿಂಗೆ ಬಿಟ್ಟಿದ್ದು. ಹಿಂದೆ BJP ಸರ್ಕಾರ ಇದ್ದಾಗ ನಿಮ್ಗೆ ಭರವಸೆ ಕೊಡ್ತು, ಮೀಸಲಾತಿ 2D ಮಾಡಿಕೊಡ್ತೀವಿ ಅಂತೆಲ್ಲ ಅಂತ ಹೇಳ್ತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಬೇರೆದೇ ರೀತಿಯ ಅಫಿಡವಿಟನ್ನು ಸಲ್ಲಿಸಿದ್ದಾರೆ, ನಿಮಗೂ ಕೂಡ ಮಾಹಿತಿ ಇದೆ. ನನಗೆ ನಿನ್ನೆ ಬಸವರಾಜ ಬೊಮ್ಮಾಯಿಯವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ. ಅವರು 2D ಮೀಸಲಾತಿ ಕೊಟ್ಟು ಗೆಜೆಟ್ ಮಾಡಿದರು. ಗೆಜೆಟ್ ಮಾಡಿದ ತಕ್ಷಣವೇ ನೀತಿ ಸಮಿತಿ ಜಾರಿ ಆಯಿತು.
ಅವ್ರು ಏನು ಮಾಡಿದ್ರು ಲಿಂಗಾಯತ ತರ್ಡ್ ಬಿ ಒಳಗಿದ್ವಲ್ಲ ನಾವು 2A ಕೇಳ್ತಿದ್ವಿ. ಹೌದು. 2Aಗೆ ಈಕ್ವಲೆಂಟ್ ಆಗಿ ತರ್ಡ್ ಬಿಯನ್ನು 2D ಅಂತ ಕನ್ವರ್ಟ್ ಮಾಡಿ ನಮಗೆ 2% ಆಗಿ 7% ಆಯಿತು. ಒಕ್ಕಲಿಗರಿಗೆ 2% 6% ಆಯಿತು. ಫಿಕ್ಸ್ ಮಾಡಿದರು. ಅಲ್ಲಿ ದೆಹಲಿ ಸುಪ್ರೀಂ ಕೋರ್ಟ್ನಾಗ ಏನಾಯಿತು, ನಮ್ಮ ಮುಖ್ಯಮಂತ್ರಿಗಳು ಭಾಳ ಬೇಕಾದಂಥ ಕೇಸ್ ಹಾಕ್ಯಾರ. ಎಲ್ಲಿ ಸುಪ್ರೀಂ ಕೋರ್ಟ್ನಾಗ ಅಲ್ಲಿ ವಿಚಾರಣೆ ನಡೀತಾ ಇತ್ತು. ಚುನಾವಣೆ ಹತ್ರ ಇತ್ತು, ಚುನಾವಣೆ ನಡೀತಾ ಇತ್ತು. ಅದಕ್ಕೆ ಇವರೇ ಮಾಡಿದರು, ಒಂದು ಗೌರ್ಮೆಂಟ್ ಅಪ್ಡೇಟ್ ಹಾಕಿದ್ರು, ಮುಂದಿನ ವಿಚಾರಣೆ ಬರೋವರೆಗೂ ಈಗೇನು ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ. ಈಗ 2D ಅಂತ ಮಾಡೋದು ಇಂಪ್ಲಿಮೆಂಟ್ ಮಾಡೋದು ಅಂತ ಬರ್ಕೊಟ್ರು. ಮುಂದಿನ ವಿಚಾರಣೆ ಬರೋವರೆಗೆ ಸರ್ಕಾರ ಚೇಂಜ್ ಆಯಿತು. ಇವ್ರು ಸರ್ಕಾರದವರು ಅದನ್ನು ಏನು ಮುಚ್ಚಳಿಕೆ ಬರ್ಕೊಟ್ಟಿದ್ದಿಲ್ಲ, ಅಂಡರ್ಟೇಕಿಂಗ್, ಅದನ್ನು ವಿತ್ಡ್ರಾ ಮಾಡಿಕೊಂಡು ವಿಚಾರಣೆ ಮಾಡೋ ಪ್ರಯತ್ನ ಮಾಡೋಕ್ಕಾಗಿತ್ತು, ಪ್ರೊಸೀಡ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತಲ್ಲ. ಮತ್ತು ಭಾಳ ಆಶ್ಚರ್ಯಕರ ಸಂಗತಿ ಅಂದರೆ, ಇಂದು 2016ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಂಥ ಸಂದರ್ಭದಲ್ಲಿ ಪಂಚಮಸಾಲಿಗಳ ಪರವಾಗಿ ಒಂದು ಬ್ಯಾಕ್ಲಾಸ್ ಒಂದು ಅರ್ಜಿ ಹೋಗುತ್ತೆ. ಆ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ ಯಾರೋ ಕಾಂತರಾಜ್ ಅವರು, ತಿರಸ್ಕಾರ ಮಾಡ್ತಾರೆ. ಹಂಗಾಗಿ ಅವಾಗಲೇ ನಮ್ಮ ಸಮುದಾಯದ ವಿಚಾರಕ್ಕೆ ಇವ್ರದ್ದು ಒಪ್ಪಿಗೆ ಇಲ್ಲ ಅಂತ ಸಾಬೀತಾಗಿತ್ತು. ಅದು ಬಿಡು ಒಂದೊಂದು ಕಾಲದಲ್ಲಿ ಏನೋ ಬದಲಾವಣೆ ಆಗ್ಬೋದು. ಈ ಸಂದರ್ಭದಲ್ಲಿ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸುವಂಥ ಕೆಲಸ ಮಾಡಿದರೆ ಭಾಳ ಅನುಕೂಲಕ್ಕಿತ್ತು. ಹಾಗಾಗಿ 2D ಮೀಸಲಾತಿ ಏನಾದರೂ ಕೊಡಲಿ. ಹಿಂದಿನ ಸರ್ಕಾರ ಕೊಟ್ಟಿದ್ದು, ನೀವೇನು ಕೊಟ್ಟಿಲ್ಲದು, ಇನ್ನವ್ರು ಕೊಟ್ಟಾರಲ್ಲ. 2Aನೇ ಅಂತ ಕೇಳ್ತಾ ಇಲ್ಲ ನಾವು ಮೊದಲು ಡಿಮ್ಯಾಂಡು 2A. ನಿಮ್ಗೆ 2A ಕೊಡಲಿಕ್ಕೆ ತಕ್ಷಣದಲ್ಲಿ ಆಗದೆ ಹೋದರೆ 2D ಯಾರ ಕೊಡ್ರಿ, ಅದನ್ನು ಇಂಪ್ಲಿಮೆಂಟ್ ಮಾಡಿರಿ. ಒಕ್ಕಲಿಗರಿಗೆ 2C, ನಮ್ಗೆ 2D ಆ ನೋಟಿಫಿಕೇಷನ್ ಇಂಪ್ಲಿಮೆಂಟ್ ಮಾಡಿ. ಅದ್ರದ್ದೇನು ಯಾರು ಇವ್ರು ಗೊತ್ತಿದ್ದರೆ ಕೆಲವು ಕೇಸಿಗೆ ಅವ್ನು ಕರೆಸಿ ವಾಪಸ್ ತಗೊಳಪ್ಪ, ಕೇಸ್ ವಾಪಸ್ ತಗೊಂಡು ಇಂಪ್ಲಿಮೆಂಟ್ ಆಗುತ್ತೆ. ನಿಮ್ಮ ಈ 2A ಒಳಗಿರ್ತಕ್ಕಂಥ ಸಮುದಾಯಗಳಿಗೂ ಅನ್ಯಾಯ ಆಗಲ್ಲ, 2D ಇರ್ತಕ್ಕಂಥ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ. ಮಾಡಿರಿ, ಅದು ಪುಣ್ಯ ಕಟ್ಕೊಳ್ರಿ. ಇಲ್ಲ ನಮ್ಗೆ ಅದು ಮಾಡೋಕ್ಕೆ ಇಷ್ಟಿಲ್ಲ ಸ್ವಾಮೀಜಿ ಅಂತ 2A ಒಳಗಡೆ ಸೇರಿಸ್ರಿ. ಯಾವುದನ್ನು ಕೊಡೋಕೆ ನೀವೇನು ಕೊಡ್ತೀರಿ? ಲಿಂಗಾಯತರು ಓಟ್ ತಗೊಂಡ್ರಿ, ಲಿಂಗಾಯತರಿಗೆ ಚೆಂಬು ಕೊಡ್ತೀರಾ? ಏನು ಕೊಡ್ತೀರಿ ನೀವು ಲಿಂಗಾಯತರಿಗೆ? ಲಿಂಗಾಯತ ಬರೀ ಓಟ್ ಹಾಕ್ಲಿಕ್ಕೋಸ್ಕರವಾಗಿ ನಿಮ್ಮ ಅಂಜಿಕೆ, ನಿಮ್ಮ ಹೆದರಿಕೆಗಳನ್ನು ಏರ್ಕೊಂಡು, ನಿಮ್ಮ ಕಾನೂನುಗಳನ್ನ ಏರ್ಕೊಂಡು ಅನ್ಯಾಯವಾಗಿ ಸಮುದಾಯ ಕರ್ಕೊಂತಿರ್ಬೇಕಾ? ಈ ಸಮಾಜಕ್ಕೆ ಏನು ಕೊಡ್ತೀರಿ ನೀವು? ಮಂತ್ರಿ ಸ್ಥಾನ ಕೊಡೋದು, ನಿಗಮ ಮಂಡಳಿ ಸ್ಥಾನ ಕೊಟ್ಟೆ ಅವ್ರ ಮಟ್ಟಕ್ಕೆ ಹೋಗಿ ಕಾರ್ಯಕ್ರಮ ಭಾಗವಹಿಸಿದೆ, ಅದು ನಿಜವಾಗಿ ನ್ಯಾಯ ಕೊಟ್ಟಂಗಲ್ಲ. ನಿಮ್ಮ ಅವಧಿ ಒಳಗಡೆ ಈ ಸಮಾಜಕ್ಕೊಂದು ನ್ಯಾಯ ಕೊಡ್ರಿ. ಆಫ್ಟರ್ ವೀರೇಂದ್ರ ಪಾಟೀಲ್ ಫಸ್ಟ್ ಟೈಮ್ ಲಿಂಗಾಯತರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರು. ಅದಕ್ಕೆ ಯಾಕೆ ಮತ ಹಾಕಿದ್ರು? ನಮ್ಮ ಸಮಾಜ ಈ ಮೀಸಲಾತಿ ಹೋರಾಟಕ್ಕೆ BJP ಸರ್ಕಾರದವರು ಭಾಳ ಕಾಡಿಸಿದ್ರು, ಕೊನೆಗಳಿಗೆ ಕೊಟ್ಟರು, ಅದು ನಮ್ಮ ಕೈ ಸೇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಸಿಟ್ಟು ಬಂದು ನಮ್ಮವ್ರು ಇವ್ರಿಗೆ ಓಟ್ ಹಾಕಿದ್ರು. ನಿಮ್ಗೆ ಈಗೇನಾದರೂ ಪಶ್ಚಾತ್ತಾಪ ಆಗ್ತಾ ಇದೆಯಾ? ನಾವು ಕೊಟ್ಟಿವಿ ಅಂತೇಳಿ ಪಶ್ಚಾತ್ತಾಪ ಅನಿಸ್ತಾ ಇದೆಯಾ? ಏನಂತ ಕಾಂಗ್ರೆಸ್ ಸಪೋರ್ಟ್ ಮಾಡಿಬಿಟ್ವಿ ನಾವು. ಭಾಳ ಪಶ್ಚಾತ್ತಾಪ. ನಾನಂತರೂ ನಿನ್ನೆಯಿಂದ ನಮ್ಮ ಜನ ತಪ್ಪ ಮಧ್ಯಾಹ್ನ ಮಾತು ಕೇಳಿ ಓಟ್ ಹಾಕಿದ್ವಿ, ಏನು ತಪ್ಪು ಮಾಡ್ಬಿಟ್ಟು ಅಂತ ಎಲ್ಲರೂ ಹಣಿಯನ್ನು ಬಡ್ಕೊಳಕತ್ತಾರೆ. ಏನು ಇಂಥ ಪರಿಸ್ಥಿತಿ ಆಗ್ಬಿಡ್ತು ನಮ್ಮ. ಲಾಠಿ ಚಾರ್ಜ್ ಎಲ್ಲ ಆಯಿತು. ಲಾಠಿ ಚಾರ್ಜ್ ಆಗಿದ್ದಕ್ಕೆ ಇವ್ರು ನಾವು ಮೀಸಲಾತಿ ಗ್ಯಾರಂಟಿ ಕೊಡ್ತೇವೆ, ಇವ್ರು ನಮ್ಮ ಲಾಠಿ ಏಟಿನ ಗ್ಯಾರಂಟಿ ಕೊಟ್ಟರು, ಹಲ್ಲೆಯ ಗ್ಯಾರಂಟಿ ಕೊಟ್ಟರು, ರಕ್ತದ ಗ್ಯಾರಂಟಿ ಕೊಟ್ಟರು. ನಾವು 2028ಕ್ಕೆ ನಾವು ಅವ್ರಿಗೆ ಒಂದು ಗ್ಯಾರಂಟಿ ಕೊಡ್ತೇವೆ ಅಂತ ಇಷ್ಟು ಮಟ್ಟಿಗೆ ಬೇಜಾರಾಗ್ಬಿಟ್ಟಿರ್ತೀವಿ. ನೋಡಿ ಸೋಷಿಯಲ್ ಮೀಡಿಯಾ ಪಂಚಮಸಾಲಿ ಸೋಷಿಯಲ್ ಮೀಡಿಯಾ ನೋಡಿರಿ ಇಷ್ಟು ಮಟ್ಟಿಗೆ ವೈರಲ್ ಆಗಿದೆ. ಅಲ್ಲ, ಜನರ ನೆನಪು ಭಾಳ ಕಡಿಮೆ, ಅಷ್ಟೊಂದು ದೀರ್ಘಕಾಲ ಇರಲ್ಲ. ಹೌದು, ಅಲ್ಲ 3 ವರ್ಷ ಇದೆ ಚುನಾವಣೆಗೆ. ಅವಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಸಂದರ್ಭ ಸ್ಟ್ರಾಟಜಿ, ಆ ಸಂದರ್ಭದ. ಬಟ್ ನಮ್ಮ ಸಮಾಜದವ್ರು ಮಾತ್ರ BJP ಹಿಂಗಂದಿದ್ರು, ಏನು ಬುದ್ರಿ ಸ್ವಾಮೀಜಿ, ನಿಮ್ಮ ಪಂಚಮಸಾಲಿ ನಂಬಿಟ್ಟು ಯಾರಿಗೆ ಓಟ್ ಹಾಕ್ತಾರೆ, ಅವ್ರಿಗೆ ಮೀಸಲಾತಿ ಕೊಟ್ಟರೆ ಟೇಕನ್ ಫಾರ್ ಗ್ರಾಂಟೆಡ್. ಅವ್ರು ಇದೇ ರೀತಿಯಾಗಿ ಭಾವನೆ ಇಟ್ಕೊಂಡು ಅಂದಿಲ್ಲ. ಮುಂಚಿನಂಗೆ ಹಂಗೆ ಇಲ್ಲ. ನಮ್ಮ ಸಮಾಜದವರು ಭಯಂಕರ ಎಜುಕೇಟ್ ಆಗ್ಯಾರ, ಕೊಡ್ಲಿಕ್ಕಂದ್ರೆ ಭಾಳ ಕಷ್ಟ ಆಗತ್ತೆ. ನಾವು ಭಾಳ ಹೇಳಿದೆ, ನಾವು ಬೊಮ್ಮಾಯಿ ಸಾಹೇಬ್ರಿಗೂ ಭಾಳ ಹೇಳಿದೆ, ಒಂದು 6 ತಿಂಗಳು ಮುಂಚೆ ಕೊಟ್ಬಿಡ್ರಿ, ನಮ್ಮ ಮಂದಿಗೆ ಅದು ಇಂಪ್ಲಿಮೆಂಟ್ ಆಕೈತಿ, ಗೊತ್ತಾರಕತಿ ಅಂತ. ಅದೇನಾಯಿತು, ಡಿಲೇ ಹಾಕಂತ ತಡ ಆಗ್ಬಿಡ್ತು, ಘೋಷಣೆ ಮಾಡೋದು ತಡ ಆಗ್ಬಿಡ್ತು. ನಮ್ಮದಾಗಿರಲಿ ಬೇರೆ ಬೇರೆ ಸಮುದಾಯಗಳ ಮೀಸಲಾತಿ ವಿಚಾರದಲ್ಲಿ ಅದು ಜನರಿಗೆ ರೀಚ್ ಆಗಲಿಲ್ಲ. ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜ ಮೀಸಲಾತಿಯನ್ನು BJP ಸರ್ಕಾರ ಕೊನೆಗಳಿಗೆ ಕೊಟ್ಟು ಅದು ಜನರು ಮುಟ್ಟಲಿಲ್ಲ, ಅದು ಉಲ್ಟಾ ಹೊಡಿತದೆ. ಈಗೇನು ಮಾಡ್ತು, ಸರ್ಕಾರ ಬಂದ ಮೇಲೆ ಮೀಸಲಾತಿ ಘೋಷಣೆ ಮಾಡ್ತು, ಮತ್ತು ಆ ಸಮಾಜ ಈ ಸರಿ BJP ಸಪೋರ್ಟ್ ಮಾಡ್ಯಾರ ಇಲ್ಲಿ ಮಹಾರಾಷ್ಟ್ರದಲ್ಲಿ. ಹಂಗೆ ಯಾವುದೇ ಜನಾಂಗದ ಬೇಡಿಕೆಗಳನ್ನು ಚುನಾವಣೆ ಹತ್ತದಲ್ಲಿ ಘೋಷಣೆ ಮಾಡಿದ್ರೆ ಅದು ನೆಗೆಟಿವ್ ಆಗುತ್ತೆ, ಜನರಿಗೆ ರೀಚ್ ಆಗಲ್ಲ. ಏನು ನೋಡಿ ಮಕ್ಳು ಈಗ ಕೊಡಕತ್ತಾರಪ್ಪ ಅಂತಾರೆ, ಅದನ್ನೇ ಮುಂಚೆ ಕೊಟ್ಬಿಟ್ರೆ ಜನರು ರೀಚ್ ಆಗುತ್ತೆ ಅಂತ. ಆ ಕಾರಣಕ್ಕೆ ಇವರು ಏನಾಗೈತೆ, ಅಧಿಕಾರಕ್ಕೆ ಬಂದುಬಿಟ್ರಲ್ಲ, ಸ್ಪಂದನೆ ಮಾಡೋ ಕಾರ್ಯ ಮಾಡ್ತಾಯಿಲ್ಲ. ಕೊನೆ ಪಕ್ಷ ನಮ್ಮ ಅವಧಿ ಒಳಗೆ ನಿಮಗೆ ಒಟ್ಟು ನ್ಯಾಯ ಕೊಡ್ತೇವೆ ಸ್ವಾಮೀಜಿ, ನಂಬ್ರಿ. ಇಂಥದ್ದು ಒಳ್ಳೆಯ ಮಾತರು ಬೇಕಿಲ್ಲ. ಯಾರಿಗಾರು ಒಂದು ಏನಾದರೂ ಕೇಳಕ್ಕೆ ಬಂದಾಗ ಆಯ್ತಪ್ಪ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಎಷ್ಟೊಂದು ಧೈರ್ಯ ಬರುತ್ತೆ. ಅದು ಅನ್ನಕ್ಕೆ ರೆಡಿನೇ ಇಲ್ಲ. ಅಲ್ಲ, ಇಲ್ಲಿ ಸಮುದಾಯವನ್ನು ಒಡೆಯುವಂಥ ಕೆಲಸ ಆಗ್ತಾ ಇದೆಯಾ ಅಂತ ಒಂದು ಕಡೆಯಲ್ಲಿ. ಅದು ಯಾರು ಮಾಡ್ತಾ ಇದ್ದಾರೇನೋ ಅದು ನಿಮಗೆ ಗೊತ್ತಿರ್ಬೋದೇನೋ. ಯಾಕಂದರೆ ನೋಡಿ, ನಿನ್ನೆ ದಿನ ನಿಮ್ಮ ಪ್ರತಿಭಟನೆಯಲ್ಲಿ ವಿಜೇಂದ್ರ ಅವರು ಬಂದ ತಕ್ಷಣ ಅವ್ರನ್ನ ಅದು ಏನಾಯಿತು, ವಿಜೇಂದ್ರ ಅವರು ಹಿಂದೆ ಎಂದೂ ನಮ್ಮ ಹೋರಾಟಕ್ಕೆ ಬಂದಿದ್ದಿಲ್ಲ. ಈಗ ಅವರಾನೇ ಹೋರಾಟಕ್ಕೆ ಬಂದ ಸಂದ್ರೆ ಸ್ವಲ್ಪ ಮಟ್ಟಿಗೆ ಅವಾಗಿದ್ದೇನು ಯಡಿಯೂರಪ್ಪ ಸಾಹೇಬರು 2A ಕೊಡಲಿ ಅಂತ ಸ್ವಲ್ಪ ಮಂದಿಗೆ ಸಿಟ್ಟು ಐತದು, ಆಕ್ರೋಶ ಐತಿ.
ಹಾಗಾಗಿ ಆ ಕಾರಣಕ್ಕೆ ಜನರು ಏನೋ ಮಾಡಿದ್ರು, ನೀವು ಯಾಕೆ ಅದು ಆಕ್ರೋಶದ ಕಟ್ಟೆ ಹೊಡೆದಾಗ ಅದು ಹಂಗೆ ಆಗುತ್ತೆ. ಈಗ ಯಾರು ನಮಗೆ ವಿರೋಧ ಮಾಡೋಕತ್ತಿರ್ಕಿಲ್ಲ ನಮ್ಮವ್ರ ಶಾಸಕರು, ನಾಳೆ ಅವ್ರು ಬಂದು ಅವ್ರಿಗೆ ಹಂಗೆ ಬೈತಾರೆ. ಹಂಗೆ ಆ ಥರ ಮೆಂಟಲಿಟಿ ಹೆಂಗೈತಿ, ವೇದಿಕೆ ಮೇಲೆ ನೀವು ಒಬ್ಬರೇ ಇರಬೇಕು. ಮೀಸಲಾತಿ ಹೋರಾಟಕ್ಕೆ ಯಾರು ಅನ್ಯಾಯ ಮಾಡ್ಯಾರ, ದ್ರೋಹ ಮಾಡ್ಯಾರ, ಅವ್ರು ಬಂದು ನಾವು ಮತ್ತು ಟೀಕೆ ಮಾಡ್ಯಾರಪ್ಪ ಅಂತ ಹಿಂಗೆ ಜನರು ತಲೆ ಬಂದ್ಬಿಟ್ಟೈತೆ. ಅದಕ್ಕೆ ಅದು ಸರಿಪಡಿಸೋ ಪ್ರಯತ್ನ ಆಗಬೇಕು ಅಂತ. ಮತ್ತು ಇನ್ನೊಂದು ಅಂದರೆ ಮೊನ್ನೆ ನಡೆದಂಥ ಘಟನೆ ಲಾಠಿ ಚಾರ್ಜ್ ಆಗಿದ್ದು ಇದೆಲ್ಲ ಆಗಿದ್ದು ನೋಡಿದ್ರೆ ಇದು ಪ್ರೀ ಪ್ಲ್ಯಾಂಡ್ ಅಂತ, ಅಂದರೆ ಮೊದಲೇ ಹೀಗೆ ಮಾಡಬೇಕು ಅಂತ ಏನಾದರೂ ಆಕಸ್ಮಿಕವಾಗಿ ನಡೆದಿದ್ದ? ನಿನ್ನೆ ನಾನು ಅದು ನೋಡಿದಾಗ ಮತ್ತು 15 ದಿನಗಳ ಕಾಲ ಅರೆಸ್ಟ್ಮೆಂಟ್ ಮಾಡೋದು ನೋಡಿದಾಗ ಇದು ಪ್ಲ್ಯಾಂಡ್ ಅಂತ. ಅವ್ರಿಗೇನಾಗಿತ್ತು, ನಮ್ಮ ಸರ್ಕಾರ ಬಂದ ಮೇಲೆ ಲಿಂಗಾಯತರು ವಾಯ್ಸ್ ಕುಗ್ಗಿಸ್ಬೇಕು ಅನ್ನೋಂಥ ಷಡ್ಯಂತ್ರ ಇತ್ತು ಕೆಲವರಿಗೆ. ಆ ಷಡ್ಯಂತ್ರ ಫಲಿಸಿದವರು ಅಧಿಕಾರಿಗಳ ಮೇಲೆ ದೌರ್ಜನ್ಯ, ರಾಜಕಾರಣಿಗಳಿಗೆ ಒತ್ತಡ ಹಾಕುವಂಥದ್ದು, ತಮ್ಮ ಲಿಂಗಾಯತ ಶಾಸಕರುಗಳನ್ನು ಅಗೌರವದಿಂದ ಕಾಣುವಂಥದ್ದು, ಅವು ಹೆಂಗೋ ಬದುಕೊಂತ ಬಿಡ್ರಿ, ಹೆಂಗೋ ಅದನ್ನು ಹೆಂಗಾರು ಸರಿಪಡಿಸ್ಬೇಕು. ಈ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ, ಲಿಂಗಾಯತ OBC ಮೀಸಲಾತಿ ಹೋರಾಟ ಇದೆಯಲ್ಲ, ಇದನ್ನು ಹೇಗಾದ್ರು ಮಾಡಿ ನಿರ್ಲಕ್ಷ್ಯ ಮಾಡಬೇಕು ಅಂತ 2 ವರ್ಷ ಭಾಳ ಪ್ರಯತ್ನ ಪಟ್ಟು ಸರ್ಕಾರದವರು. ಅದು ನಂದು ಹೋರಾಟ ಕಂಟಿನ್ಯೂ ಇತ್ತು. ಯಾವಾಗ ಅಡ್ವೊಕೇಟ್ಗಳನ್ನು ಸಮಾವೇಶ ಮಾಡಿದ್ರು ಆಗ ಸರ್ಕಾರ ಏನಾಯಿತು, ನಮ್ಮ ಹೋರಾಟಕ್ಕೆ ಬಂದು ಮಾತುಕತೆ ಕರೀತು. ಮಾತುಕತೆ ಕರೆದ ಮೇಲೆ ಸ್ಪಂದನೆ ಮಾಡಲಿಲ್ಲ. ಹಂಗಂದ್ರೆ ಜನ ಇವರು ಬೇಜಾರಾಗಿ ನನ್ನ ಹತ್ರ ಬರೋದು ಬಿಡುತ್ತಂತ ಇವ್ರು ತಿಳ್ಕೊಂಡಿದ್ರು. ನಾನು ಕರೆ ಕೊಟ್ಬಿಟ್ಟಿಲ್ಲ, ನಮಗೆ ಅವಮಾನ ಮಾಡಿರಿ, ಹೆಂಗೆ ನಮ್ಮ ಭಾವಕ್ಕೆ ಬರ್ತೀರಿ, ಊರಿಗೆ ಬಂದು ನೀರಿಗೆ ಬರಲೇಬೇಕು, ನಾವು ವಿಧಾನಸಭೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ. ಅದು ಆದಮೇಲೆ ಏನು ಮಾಡಿದ್ರು, ಹೆಂಗನ ಹೋರಾಟ ಕೆಡಿಸ್ಬೇಕಂತೇಳಿ ಪೊಲೀಸ್ರ ಮುಖಾಂತರ ಸ್ಟಾರ್ಟ್ ಮಾಡಿದ್ರು. ಹಳ್ಳಿಯಲ್ಲಿ ನೀವು ಹೋಗ್ಬೇಡ್ರಿ, ಕೇಸ್ ಹಾಕ್ತೀರಿ ಅಂತೇಳಿ. ನಮ್ಮ ಜನ ಎದರಲಿಲ್ಲ, ಹೋಗ್ತೇವೆ ಅಂತೇಳಿ. ಟ್ಯಾಕ್ಟ್ರಿಯಲ್ಲಿ ಮಾಡ್ತೀವಿ, ಅದಕ್ಕೂ ನೀವು ಜಪ್ತಿ ಮಾಡ್ತೇವೆ, ಬಾಂಡ್ ತಂಬ, ಅದನ್ನು ಕೇರ್ ಮಾಡಲಿಲ್ಲ. ಕೊನೆಗೆ DC ಮುಖಾಂತರ ಸ್ಟೇಟ್ಮೆಂಟ್ ಕೊಡಿಸ್ಬಿಟ್ರು, ಏನೋ ಆರ್ಡ್ರ್ ಮಾಡಿದ್ರು. ಪಂಚಮಸಾಲಿ ಹೋರಾಟ ಬರುವಂಥ ಎಲ್ಲ ವಾಹನಗಳನ್ನು ನಾವು ತಡೆ ಹಿಡಿತೀವಿ, ಬರೋಕೂಡ್ದಂತ. ಜನ ಏನಂದರು, ನೀವು ನಮ್ಮ ವಾಹನಗಳು ತಡೆ ಹಿಡ್ಬೋದು, ನಮ್ಮ ಸ್ವಂತ ಕಾರ್ ತಗೊಂಬರ್ತೀವಿ, ಬೈಕ್ನ ಬರ್ತೀವಿ, ಕಾಲ್ನಡಿಗೆ ಬರ್ತೇವೆ ಅಂತ ಸವಾಲು ಹಾಕಿದ ಮೇಲೆ ನಮ್ಮ ಶಾಸಕರು ಅಧಿವೇಶನ ಧ್ವನಿ ಎತ್ತಿದ ಮೇಲೆ ಅದು ಸಹ ನಿಂತದು. ಆರ್ಡ್ರ್ ಮಾಡಿದರು, ಮಾಡಿಫೈ ಮಾಡಿದರು. ಆಡಿಫೈ ಮಾಡಿದ ಮೇಲೆ ಅವರೇಂತೀವಿ ರಾತ್ರೆಲ್ಲ ಬರುವಂಥ ಕಾರ್ಗಳಿಗೆ, ಟ್ಯಾಕ್ಟ್ರಿಗಳಿಗೆ, ವಾಹನಗಳಿಗೆ ಭಾಳ ಥರ ತೊಂದರೆ ಕೊಟ್ಟಿದ್ದಾರೆ. ಇನ್ನೂ 50% ಜನ ಬರೋದ್ರು. ಇವರೆಲ್ಲ ನಿಲ್ಲಿಸಿ ಅವರಿಗೆಲ್ಲ ಹೆಸರು ಬರ್ಕೊಳ್ಳೋದು, ಫೋನ್ ನಂಬರ್ ಬರ್ಕೊಳ್ಳೋದು, ನೀವು ಎಲ್ಲಿಗೆ ಹೋಗ್ತಿರೋಣ, ನೀವು ಫೋಟೋ ತಗೊಳ್ಳೋದು, ಹಿಂಗೆಲ್ಲ ಮಾಡಿ ಕಾಯಿಸ್ಬಿಟ್ರೆ. ಹಂಗಾಗಿ ಇಷ್ಟೆಲ್ಲ ನಾವು ತೊಂದರೆ ಕೊಟ್ಟರು ಈ ಲಿಂಗಾಯತರು ಪಂಚಮಸಾಲಿಗಳು ಇಷ್ಟು ಲಕ್ಷ ಜನ ಸೇರಲ್ಲ. ಹಂಗಾರು ಇವ್ರು ಏನಾರು ಮಾಡಿ ಅಲಕ್ಷ್ಯ ಮಾಡಬೇಕು ಅಂತ ತಿಳ್ಕೊಂಡು ಇದನ್ನು ಕುಗ್ಗಿಸೋ ಪ್ರಯತ್ನ ಮಾಡಲಿಕ್ಕೆ ಷಡ್ಯಂತ್ರ ಮಾಡಿದರು. ನಾವು ಲಾಠಿ ಚಾರ್ಜ್ ಮಾಡಿದಾಗ ಸಹಜವಾಗಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆದ ಸಂದರ್ಭದಲ್ಲಿ ಇವ್ರ ಮೇಲೆ ಗೋಬಿ ಕೂಡಿಸ್ಬಿಟ್ರಾಯ್ತು. ಪೊಲೀಸರ ಮೇಲೆ ಇವರು ಕಲ್ಲು ತೂರಿದ್ರು, ಚಪ್ಪಲಿ ತೂರಿದ್ರು. ಸುಮ್ಮನೆ ಪೊಲೀಸರ ಮೇಲೆ ಯಾಕೆ ತೋರ್ತಾರೆ, ಇವರು ಒಂದು ಪ್ರತಿಕ್ರಿಯೆ ಅಂತ ಕರೀತಾರೆ, ಆ್ಯಕ್ಷನ್ ರಿಯಾಕ್ಷನ್. ಇವರು ಆ್ಯಕ್ಷನ್ ಮಾಡಿದರು. ಇವರು ಬೆಂಡ್ರಸ್ಸಲ್ಲಿ ಏನು ಮಾಡಿದರು, ಕಲ್ಲು ತೂರಾಟ ಮಾಡಿದರು ಯಾರು ಪೊಲೀಸರು. ನಮ್ಮ ಜನ ಏನು ಮಾಡಿದರು, ಕಲ್ಲು ತೂರಾಟ ಮಾಡೋಕ್ಕೆ ಬ್ಯಾರಿಕೇಡ್ ತಳ್ಳಿದರು. ಅಲ್ಲ, ಇಲ್ಲೇ ಇರೋದು ಡೌಟು, ಪೊಲೀಸರು ಕಲ್ಲು ತೂರಿದ್ರ ಅಥವಾ ನಿಮ್ಮೊಳಗೆ ಇನ್ನೊಂದು ಗುಂಪನ್ನು ಸೃಷ್ಟಿ ಮಾಡಿ ಅವರಿಂದ ಗಲಾಟೆಯನ್ನು ಮಾಡಿಸಿ? ಅಲ್ಲಿ ನಮ್ಮ ಜನ ಕಲ್ಲೆಲ್ಲ ಬರಬೇಕು. ನಾವೇನಂದ್ವಿ, ಮುಖ್ಯಮಂತ್ರಿ ಇಲ್ಲೇ ಬರ್ಬೇಕಂತಂದ್ವಿ, ಬರಲಿಲ್ಲ. ಅವ್ರ ಪರ 3 ಜನ ಮಂತ್ರಿಗಳು ಬಂದರು. ಅವರಾದರೂ ಬಂದು ನಿಮ್ಮ ಪರವಾಗಿ ಅದೇ ಬುದ್ಧಿ ನಮ್ಮ ಸರ್ಕಾರ ಇವತ್ತು ಹೋರಾಟ ನೀವು ಇಲ್ಲಿ ನಿಲ್ಲಿಸ್ರಿ, ಒಂದು ವಾರದಲ್ಲಿ ಟೈಮ್ ತೊಗೊಂಡು ಅನ್ಬೇಕಾಯ್ತದ, ಅನ್ಲೇ ಇಲ್ಲ. ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದ ಸ್ವಾಮೀಜಿ ಅಂತಂದರು. ಕೊನೆಗೆಲ್ಲ CM ಅವ್ರಿಗೆ ಮಾತುಕತೆ ಕರೆದ್ರಂತ ಅದನ್ನು ಹೇಳ್ಬೇಕಾ? ಅದನ್ನೂ ಹೇಳಿಲ್ಲ, ಇದನ್ನೂ ಹೇಳಿಲ್ಲ. ಹಂಗಾಗಿ ನಮ್ಮ ಜನ ಏನಂದ್ರೆ, ಇಲ್ಲ ಅವರೇ ಬರ್ಬೇಕು CM ಅಂತ ಜನ. ನೋಡಪ್ಪ, ಮತ್ತು ಮಾದೇವಪ್ಪರು ಇಷ್ಟು ಹೇಳಕತ್ತಾರೆ, ಹೆಂಗೆ ಮಾಡೋದು ಅಂತ. ಅಪ್ಪರವ್ರ ಮಾತಿನಾಗ ಏನು ಉರುಳೈತಿ, ಅವರು ಒಂದು ಟೈಮು ಕೊಡಲಿಲ್ಲ, ಕಮಿಟ್ಮೆಂಟು ಆಗಲಿಲ್ಲ, ಒಂದು ಅಶ್ಯೂರೆನ್ಸು ಕೊಡಲಿಲ್ಲ. ಹೆಂಗೆ ಅವ್ರು ನಮಗೆ ಸಾಧ್ಯ? ಅದು CM ಬರಲಿ. ಅದು CM ಬರೋಕ್ಕಾಗಲ್ಲ. ಅದಕ್ಕೆ ಆಯ್ತು, ನಾವು CM ಇದ್ದಲ್ಲಿ ಹೋಗ್ಬಿಟ್ರೆ ಆಯ್ತು ಅಂತ ಹೋದ್ವಿ. ಅಷ್ಟೊಳಗೆ ಅವ್ರು ಏನು ಮಾಡಿ, ರಸ್ತೆ ಬಂದ ತಕ್ಷಣ ದನಕ್ಕೆ ಕೊಡ್ದಂಗೆ ಹೊಡೋದು, ನಮ್ಮ ಹಳೆ ಭಾಷೆಗೆ ಅಂತಲ್ಲ, ದನಕ್ಕೆ ಕೊಡ್ದಂಗೆ ಹೊಡೋದಂತ ಹಂಗೆ ಹೊಡೆದ್ಬಿಟ್ರು. ಎಷ್ಟು ಬಾರಣಾಂತಿಕ ಅಲ್ಲಿ. ಬಹುತೇಕ ಕರ್ನಾಟಕ ವಿಧಾನಸೌಧ ಹುಟ್ಟಿದ ಮೇಲೆ ಇದು ಮೋಸ್ಟ್ಲಿ ನಮ್ಮ ಮುಖ್ಯಮಂತ್ರಿಗಳು 14 15 ಗೊತ್ತಿಲ್ಲ, ಯಾವ ಮುಖ್ಯಮಂತ್ರಿಗಳು ಜಾತಿ ಹೆಸರಲ್ಲಿ ಈ ಜನಾಂಗವನ್ನು ಹೊಡೀರಿ ಬಡೀರಿ ಅಂತ ಯಾರೂ ಸಹ ಹೇಳ್ತಿಲ್ಲ. ಅಷ್ಟು ಮಟ್ಟಿಗೆ ಹೊಡೆದರು, ಮಾರಣಾಂತಿಕ ಹಲ್ಲೆ ಮಾಡ್ಯಾರ. ಕೆಲವು ಪೊಲೀಸ್ ಅಧಿಕಾರಿಗಳ ಕುಮ್ಮಕ್ಕು, ಆ ಕುಮ್ಮಕ್ಕಿಗೆ ಒಳಪಟ್ಟು ಹೊಡೆದಾರಲ್ಲ, ಇದು ನಿಜ ಕೃತ್ಯ. ಇದು ಒಂದು ರೀತಿ ಅಮಾನವೀಯ ಕೃತ್ಯ. ಹೃದಯ ಇದ್ದರೂ ಹೃದಯಹೀನವಾಗಿರ್ತಕ್ಕಂಥ ಕೃತ್ಯವನ್ನು ಇವತ್ತು ಸರ್ಕಾರ ಈ ಮೂಲಕ ಮಾಡಿಸಿದೆ. ಈ ಮೂಲಕ ಲಿಂಗಾಯತ ವಿರೋಧಿ ಅನ್ನುವಂಥ ಅಣೆಪಟ್ಟಿ ಕಟ್ಕೊಂಡಿದೆ. ಆದರೆ ನೋಡಿ, ವೀರಶೈವ ಲಿಂಗಾಯತಲ್ಲಿ ಸಮುದಾಯದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮೊದಲು ಸರ್ಕಾರವನ್ನೇ ಬದಲು ಮಾಡುವಂಥ ಶಕ್ತಿ ನಮಗಿದೆ, ಎಷ್ಟು ಜನ ಶಾಸಕರು ನಮ್ಮವರೇ ಇದ್ದಾರೆ ಅನ್ನೋ ಮಾತನ್ನೆಲ್ಲ ಹೇಳ್ತಾ ಇದ್ರು. ಅದು ನಿಮ್ಮ ಹೋರಾಟಕ್ಕೆ ಆ ಮಟ್ಟಕ್ಕೆ ಧ್ವನಿಗೂಡಿಸುವಂಥ ಪ್ರಯತ್ನ ಎಲ್ಲೂ ಕಂಡಿಲ್ಲ ನನಗೆ. ಏನಾಗೈತಿ, ಕೆಲವ್ರಿಗೆ ಏನಾಗೈತಿ, ಎಲ್ಲಿ ದೊಡ್ಡ ಸಮಾಜ
ನಮ್ಮ ದೊಡ್ಡ ಸಮಾಜ ಇಡೀ ಲಿಂಗಾಯತಲ್ಲಿ 82% ನಾವದೇವಿ. ಈ ಸಮಾಜದಕ್ಕೆ 2A ಸಿಕ್ಕರೆ ಪೊಲಿಟಿಕಲಿ ಭಾಳ ಸ್ಟ್ಯಾಂಡರ್ಡ್ ಬೆಳೀತಾರೆ. ಲಿಂಗಾಯತ್ ಅಂತ ಹೆಸರು ಹೇಳ್ಕೊಂಡೇ ಇವು ಪಂಚಮಸಾಲಿಗಳನ್ನು ಓಟ್ ಪಡ್ಕೊಂಡು ಬೆಳ್ಕೊಂತ ಬಂದ್ವಿ. ಇವರಿಗೆ ಪಂಚಮಸಾಲಿನ ಅಂತ ಅಸ್ಮಿತೆ ಹುಟ್ಟಾಕ್ಬಿಡ್ತಿಲ್ಲ. ಇದರಿಂದ ಆ ಸಣ್ಣ ಪುಟ್ಟ ಸಮಾಜಕ್ಕೆ ಮೈಕ್ರೋ ಕಮ್ಯುನಿಟಿಗಳಿಗೆ ಹೊಟ್ಟೆಗೆ ಸ್ಟಾರ್ಟು. ನಾವು ಇಷ್ಟೆಲ್ಲ ಅದಪ್ಪ ಇವ್ರಿಗೆ ಹೊಟ್ಟೆ ಇವ್ರು ಏನು ಸಿಗಬಾರ್ದು, ಇವ್ರು ಹಿಂಗೆ ಹೊಡೆದಾಡ್ಕೊಂತ ದಾನ ಮಾಡ್ಕೊಂತ ಎಲೆಕ್ಷನ್ ಓಟ್ ಹಾಕ್ತಿರ್ಬೇಕು ಅಂತೇಳಿ ನಮ್ಮನ್ನು ಸ್ವತಂತ್ರ ಬಂದಾಗಿಂದ್ರೆ ರಾಜಕೀಯವಾಗಿ ತುಳ್ಕೊಂತ ಬಂದರು. ರಾಜಕೀಯವಾಗಿ ಏನಪ್ಪ ಅಂದರೆ ನಾವು ಲಿಂಗಾಯತ ಅಂದರೆ ನಾವು ಅಂದರೆ ಲಿಂಗಾಯತರು. ನಮಗೆ ಪಂಚಮಸಾಲಿ ಏನೋ ಒಂದು ಪ್ರಜ್ಞೆ ಬಾರದ ರೀತಿಯಲ್ಲಿ ಇವರೆಲ್ಲ ಅಡಿ ಮೇಲೆ ವಿಭೂತಿ ತೆಚ್ಕೊಂಡು ಬಂದ್ಬಿಡು ನಾವು ಲಿಂಗಾಯತರು ಅನ್ಕೊಂಡು ನಾವೇನು ತಿಳ್ಕೊಂಡು ಸಮುದಾಯವನ್ನು ಹೊಡೆಯುವಂಥ ಪ್ರಯತ್ನ ಆಯ್ತಲ್ಲ, ಎರಡು ಧರ್ಮಗಳನ್ನು ಮಾಡೋ ಪ್ರಯತ್ನಗಳು ಕೂಡ ಇಲ್ಲ. ಅದು ಬೇರೆ, ಅದು ಧರ್ಮದ ವಿಚಾರ ಬೇರೆ. ಹಂಗಾಗಿ ಇವ್ರು ಏನು ಮಾಡ್ಬಿಟ್ಟು ಸಬ್ ಕ್ಯಾಸ್ಟ್ ಲೀಡರ್ಗಳು ಲಿಂಗಾಯತ ಅಂತ ಹೆಸರಲ್ಲಿ ಪಂಚಮಸಾಲಿನ ಚೆನ್ನಾಗಿ ಬಳಕೆ ಮಾಡ್ಕೊಂಬಿಟ್ರು. ಬಳಕೆ ಮಾಡ್ಕೊಂಡು ಅಧಿಕಾರ ಗದಿ ಮೇಲೆ ಇವ್ರು ಏನು ಕೊಟ್ಟರು ಅಂದರೆ ಸ್ಕೂಲ್ ಕಮಿಟಿ ಚೇರ್ಮನ್, ಸೊಸೈಟಿ ಚೇರ್ಮನ್ ಮಾಡಿ ರಾಜಕೀಯ ಬಲಾಢ್ರಾಗ್ಬಿಟ್ರು. ಈ ಹೋರಾಟದಿಂದ ನಮ್ಮ ಜನಕ್ಕೆ ಏನಾಯಿತು, ನಾನೊಬ್ಬ ಪಂಚಮಸಾಲಿ, ನಾನು ಮೂಲತಃ ಪಂಚಮಸಾಲಿ, ನಾನು ಲಿಂಗಾಯತ ಅಂತ ಹೆಸರು ಹೇಳ್ಕೊಂಡು ಹೋದೆ. ನಾವು 82% ಅದೇವಿ, ಅವ್ರ ಕೇಳ 28% ಇರ್ತಕ್ಕಂಥ ನಮ್ಮನ್ನು ಆಳಿದ್ರು. ನಾವು ಇಲ್ಲೇ ಹೊಲ ಮನೆ ಕೆಲಸ ಇಲ್ಲೇ ಕೂತ್ಕೊಂಡು ಈ ಪ್ರಜ್ಞೆ ಬಂದಿದ್ದಕ್ಕೆ ಏನಾಯಿತು ಸಹಿಸೋಕ್ಕಾಗ್ತಾಯಿಲ್ಲ. ಅದಕ್ಕೆ ಅವೆಲ್ಲ ಒಳ ಮನಸ್ಸಿನ ದುಷ್ಟಶಕ್ತಿಗಳು ಕೂಡಿ ಒಟ್ಟಾರೆ ಇವ್ರನ್ನ ಹೆಂಗಾರ ಮಾಡಿ ಕೆಡಿಸ್ಬೇಕು ಅಂತೇಳಿ ಪಿತೂರಿ ಮಾಡ್ಕೊತ ಬಂದಾರೆ. ಅದು ಚೆನ್ನಮ್ಮ ಕಾಲದ ಒಂದು ಪಿತೂರಿ ನಡೆದಿತ್ತು 18ನೇ ಶತಮಾನದಲ್ಲಿ. ಅದೇ ದುಷ್ಟಶಕ್ತಿಗಳು ಬಸವಣ್ಣ ಕಾಲಕ್ಕಿದ್ದು ಅವೇ ದುಷ್ಟಶಕ್ತಿ ಇವತ್ತು ಕರ್ನಾಟಕ ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷಗಳ ಮುಖವಾಡ ಹಾಕ್ಕೊಂಡು ಕೆಲಸ ಮಾಡಕತ್ತೆ. ಅದು ನನಗೆ ಮಾತೊಂದು ಸಂಕಲ್ಪ ಐತಿ, ಇಂಥ ಏನೇ ದುಷ್ಟಶಕ್ತಿಗಳು ಕೆಲಸ ಮಾಡಿದ್ರು ಅವರನ್ನು ಪ್ರೀತಿಯಿಂದ ಗೆಲ್ಲೋಣ. ದೇಶದಿಂದ ಗೆಲ್ಲೋದು ಬೇಡ, ಪ್ರೀತಿಯಿಂದ ಗೆಲ್ಲು. ಅವ್ರಿಗೆ ಒಳ್ಳೆತಾಗ ಕೆಲಸ ಮಾಡ್ಕೊಂತ OBC ಮೀಸಲಾತಿ ಸೇರಿಸ್ಬಿಟ್ಟಿದ್ರೆ ಯಾರ್ಯಾರು ಇಂಥ ಮನಸ್ಸುಗಳು ಅವ್ರಿಗೂ ಒಳ್ಳೇದಾಗಲಿ ಅಂತೀವಿ. ನಮ್ಮ ಕೆಲಸ ಎಲ್ಲರೂ ಕರ್ಕೊಂಡು ಹೋಗೋಣ, ಅವ್ರು ಏನಾರು ಮಾಡ್ಕೊಳ್ಳಂತೀವಿ. ಈಗ ಇನ್ನೊಂದು ಸ್ಟಾರ್ಟ್ ಆಗಿದೆ. ನಿಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೋ ಅಥವಾ ಇನ್ನೊಂದಕ್ಕೋ ಗೊತ್ತಿಲ್ಲ, ಹಿಂದುಳಿದ ವರ್ಗದವ್ರದ್ದು ಅವರೆಲ್ಲರೂ ಕೂಡ ಇದಕ್ಕೆ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಮೀಸಲಾತಿಯನ್ನು ಕೊಡಬಾರ್ದು, ಸಮಸ್ಯೆ ಆಗುತ್ತೆ, ನಮ್ಮ ಮೀಸಲಾತಿಯನ್ನು ಕಿತ್ತೆ ಅವ್ರಿಗೆ ಕೊಡಬೇಕಂತ ಪರಿಸ್ಥಿತಿ ಬರುತ್ತೆ. ಇದು ಶುರುವಾಗಿದೆ. ಯಾಕಂದರೆ ಇರುವಂಥ ಮೀಸಲಾತಿಯಲ್ಲಿ ಅದನ್ನೇ ಹಂಚಿಕೆ ಮಾಡಬೇಕು, ಯಾರ್ದೋ ಒಬ್ಬನ ತೆಗೆದು ಇನ್ನೊಬ್ರಿಗೆ ಕೊಡಬೇಕು ಅಂತ ಪರಿಸ್ಥಿತಿ ಇದೆ. ಈಗ ಕೊಡಬಾರ್ದು ಅಂತೇಳಿ ಈಗ ಶುರುವಾಗಿದೆ. ಈಗಾಗಲೇ ನಿಮಗೂ ಗಮನಕ್ಕೂ ಕೂಡ ಬಂದಿರುತ್ತೆ. ನೋಡಿರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಂಬ ಜಾಣರು. ಈ ವಿಷಯ ಎತ್ತದಾಗ ಏನು ಮಾಡ್ತಾರೆ, ಅವ್ರೊಂದು ಟೀಮ್ ಐತಿ, ಬಂದು ಅರ್ಜಿ ಕೊಡ್ಸ್ಕೊಂತಾರೆ, ವಿರೋಧ ತಿಳಿಸ್ಕೊಂತಾರೆ. ಆಮೇಲೆ ಇದು ನಾನು ಯಾವಾಗ ಪಾದಯಾತ್ರೆ ಶುರು ಮಾಡಿದ್ರೆ ಅವಾಗ ಪ್ರತಿದಿನ ಹೋಗೋರು ಅರ್ಜಿ ಕೊಡೋರು. ಪ್ರತಿದಿನ ಇವರು ಸಹ ಸ್ಟೇಟ್ಮೆಂಟ್ ಕೊಡು, ಪ್ರಬಲ ಸಮುದಾಯಗಳು ಈ 2A ಮೀಸಲಾತಿ ಹೊರಬಾರ್ದು, ನೀವು ನಮಗೆ ಕೊಡಬೇಡ ಅಂತ ಹೇಳಕ್ಕೆ ನಿಮಗೇನು ಅಧಿಕಾರ ಐತಿ, ನೀವು ನಿಮ್ಮದು ಕೇಳ್ರಿ. 15% ಒಳಗಡೆ 130 ಜಾತಿದು ಅವರಷ್ಟೆಲ್ಲ ಜಾತಿಗಳು ಬಂದಾಗೂ ವಿರೋಧ ಮಾಡದೇ ಇರ್ತಕ್ಕಂಥವ್ರು ಪಂಚಮಸಾಲಿ ವಿರೋಧ ಮಾಡ್ತೀರಪ್ಪ ಅಂದ್ರೆ ನಿಮಗೆಲ್ಲ ಅಂದರೆ ಹೊಟ್ಟೆ ಕಿಚ್ಚು ಅಂತ. ನಿಮಗೆ ನಿಮ್ಮ ಹಕ್ಕನ್ನೇ ಕೇಳ್ರಿ. ಅದು ನಾವು ಬರೋರಿಗೆ ಅವ್ರಿಗೆ ಯಾಕೆ ಕೊಡ್ತೀರಿ ಅಂತೇಳಿ ಕೇಳುವಂಥದ್ದು ಅದು ಸರಿಯಲ್ಲ. ಅದಕ್ಕೆ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ, ಅವ್ರ ಅರ್ಜಿ ಅವ್ರು ಕೊಡ್ತಾರೆ, ಅದು ನಾವು ಏನು ತಿಲಿಕೇಶನಕ್ಕೆ ಹೋಗಲ್ಲ. ನಮ್ಮದು ಹಕ್ಕ ನಾವು ಕೇಳ್ತೀವಿ. ಈ ದೇಶದಲ್ಲಿ ಹುಟ್ಟಿದ್ದೀವಿ, ನಾವು ಕಂದಾಯ ಕಟ್ತೀವಿ, ದೇಶಕ್ಕೋಸ್ಕರವಾಗಿ ತ್ಯಾಗ ಮಾಡೀವಿ, ಎಲ್ಲ ಜಾತಿ ಜನಗಳ ಪ್ರೀತಿನ ಕಂಡೀವಿ, ನಮಗೆ ನಮ್ಮ ಹಕ್ಕು ಬೇಕು, ಹಕ್ಕನ್ನು ಕೊಡ್ರಿ ಅಂತೇಳಿ ಇವತ್ತು ಮೀಸಲಾತಿ ಹೋರಾಟವನ್ನು ಕೇಳಕತ್ತೀವಿ. ಹಿಂದೆ ಮೋಸ್ಟ್ಲಿ ಜಗದೀಶ್ ಶೆಟ್ಟರ್ ಇರುವಂಥ ಸಂದರ್ಭದಲ್ಲಿ ಅನಿಸುತ್ತೆ 102 ಜಾತಿಗಳಿಗೆ ಮೀಸಲಾತಿ 15% ಮೀಸಲಾತಿ ಕೊಡುವಾಗ ಪಂಚಮಸಾಲಿ ಸಮುದಾಯದ ಮಾತ್ರ ಮಾರ್ಕ್ ಆಗಿಬಿಟ್ಟು ಅದೊಂದು ಬಿಟ್ಟು ಉಳಿದೆಲ್ಲ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಅದೇನು ಮಿಸ್ಟೇಕ್ ಆಯಿತು? ಅದೇನಾಯಿತು, ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಒಂದು ಮೀಸಲಾತಿಯನ್ನು ಪ್ರಕಟ ಮಾಡಿದರು. ಹೌದು, ಆವಾಗ ಕೆಲವು ಸಮುದಾಯಗಳು ಅಪೋಸ್ ಮಾಡಿದರು. ಅದಕ್ಕೆ ಪಂಚಮಸಾಲಿಗಳನ್ನು ಬಿಟ್ಟು ಅಂತ ಶಬ್ದ ಬಳಸಿದ್ದಾರೆ. ಆ ಕಾರಣಕ್ಕೋಸ್ಕರ ಜಗದೀಶ್ ಶೆಟ್ಟರ್ ಇದ್ದ ನಾವು ಫಸ್ಟ್ ಟೈಮ್ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರು, ಇಲ್ಲೇ ಬೆಳಗಾವಿ ವಿಧಾನಸೌಧಕ್ಕೆ. ಆಗ ಜಗದೀಶ್ ಶೆಟ್ಟರ್ ಒಂದು ಸಬ್ ಕಮಿಟಿ ರಚನೆ ಮಾಡಿದರು CM ಉದಾಸಿಯವರ ಅಧ್ಯಕ್ಷತೆಯಲ್ಲಿ. ಉದಾಸಿಯವರು ಸತತ ಅಧ್ಯಯನ ಮಾಡಿ 42 ಲಿಂಗಾಯತ ಸಬ್ ಕ್ಯಾಸ್ಟನ್ನು 2A ಸೇರಿಸ್ಬೇಕು ಅಂತ ರೆಕಮೆಂಡೇಷನ್ ಮಾಡಿದರು. ಅವ್ರು ಮಾಡಿಬಿಟ್ಟಿದ್ರು ಜಗದೀಶ್ ಶೆಟ್ಟರು. ಇವತ್ತು ನಮ್ಮೆಲ್ಲರ ಮನೆಗಳ ಫೋಟೋ ಹಾಕ್ಕೊಂಡು ಗೌರವ ಕೊಡಿದ್ರು. ಅವ್ರು ಮಾಡಲೇ ಇಲ್ಲ, ಹಾಗೇ ಬಿಟ್ಬಿಟ್ರು. ಯಾವ ಮತ್ತು ಯಡಿಯೂರಪ್ಪರು ಬಂದಿಲ್ಲ, ನಾವು ಕೈ ತೊಳ್ಕೊಂಡು ಬೆನ್ನತ್ತಿದ್ವಿ. ಕೊಟ್ಟರೆ ಯಡಿಯೂರಪ್ಪರು ಕೊಡಬೇಕು, ಮುಂದೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಡಿಯೂರಪ್ಪನವರು CM ಆಗ್ತಿದ್ದ ಪೂರ್ವದಲ್ಲಿ ಮರಾಠ ಸಮಾಜಕ್ಕೂ 2A ಕೊಡ್ತೀನಿ, ಇಲ್ಲಿ ಪಂಚಮಸಾಲಿ 2A ಕೊಡ್ತೀನಿ ಮಾತು ಕೊಟ್ಟಿದ್ರು. ಆಗ ನಮ್ಗೆ ಕೇಳೋ ಒಂದು ಅಧಿಕಾರ ಇತ್ತು. ಅದಕ್ಕೆ ಅವ್ರಿಗೆ ಅಷ್ಟು ಒತ್ತಾಯ ಮಾಡಿದ್ವಿ, ಅವ್ರ ಕೈಲಿ ಆದರೂ ಮಾಡೋಕ್ಕಾಗಲಿಲ್ಲ. ಅವ್ರ ಅಧಿಕಾರ ಒತ್ತಾಯಕ್ಕೆ ಯಡಿಯೂರಪ್ಪನವರು ಸೆಪ್ಟೆಂಬರ್ 15ಕ್ಕೆ ಅವ್ರು ಟೈಮ್ ತಗೊಂಡಿದ್ರು. ಅವ್ರು ಜೂನ್ ತಿಂಗಳಿಗೆ ರಾಜೀನಾಮೆ ಕೊಟ್ಟರು. ಇನ್ನೂ ಸ್ವಲ್ಪ ಮುಂದುವರೆದು ಮಾಡಿದ್ರು, ಬಹುತೇಕ ಮಾಡ್ತಿದ್ರೇನೋ ಅಂತ ಈಗ ಅನ್ನಿಸ್ತಾಯಿದೆ. ಮಾಡಿದ್ರೆ ಅವರೇ ಇತಿಹಾಸ ಉಳ್ಕೊತಿದ್ರು. ಮಾಡಲಿಲ್ಲ, ಕೈ ಬಂತು ಅವ್ರಿಗೆ ಬಾಯಿ ಬರಲಿಲ್ಲ, ಮಾಡುವಂಥ ಅವಕಾಶ ಇತ್ತು, ಮಾಡಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಜನ ಅವ್ರನ್ನ ಸ್ವಲ್ಪ ಮಟ್ಟ ಅಸಮಾಧಾನಗೊಂಡಿದ್ರು. ಇನ್ನು ಬೊಮ್ಮಾಯಿಯವರು ಮಾಡೇ ಮಾಡ್ತೀವಿ ಸ್ವಾಮೀಜಿ ಅಂತ ಪ್ರತಿ ಸಾರಿ ಹೇಳ್ತಿದ್ರು, ಮಾಡ್ತಿದ್ರು. ಸ್ವಲ್ಪ ತಡ ಆಯಿತು. ಅವ್ರು ಹೊಸ ಗ್ರೂಪನ್ನೇ ನಿರ್ಮಾಣ ಮಾಡಿಬಿಟ್ರು. ನಾವು ವಿರೋಧ ಮಾಡೋಕ್ಕೆ ಹೋಗಲಿಲ್ಲ. ಆಯ್ತು ಬಿಟ್ಟು ನಾನು ಹೊಟ್ಟೆ ತುಂಬ ಊಟ ಕೇಳಿದ್ದೆ. ಬೊಮ್ಮಾಯಿ ಸಾಹೇಬರು ನಾವು ಟಿಫನ್ನಾರ ಕೊಟ್ಟರಲ್ಲ
ಆಯ್ತು ಬಿಡು ಅಂತ ಸ್ವೀಕಾರ ಮಾಡಿ ಇಷ್ಟರ ಅಂದರೆ ನಾವು 3 ಕ್ಲಾಸ್ನಾಗಿದ್ವಿ 2 ಅಂತ ಜಂಪ್ ಆದ್ವಿ 2 ಅನ್ನೋವಂಥ ಜಂಪ್ ಒಳಗೆ ಅವರು ಎ ಕ್ಲಾಸ್ನಾಗ ಅದಾರೆ ನಾವು ಡಿ ಕ್ಲಾಸ್ನಾಗ ಇದ್ವಿ ಮತ್ತು ಸ್ವಲ್ಪ ಹೋರಾಟ ಮಾಡಿ ಎ ಕ್ಲಾಸಿಗೆ ಹೋದ್ರಾಯ್ತು ಅಂತ ಒಪ್ಕೊಂಬಿಟ್ಟು ನಾವು ಇದು ಮಾಡಿ ವಿರೋಧ ಮಾಡೋದು ಬೇಡ ಇಷ್ಟರ್ ಸಿಕ್ತು ಎಲೆಕ್ಷನ್ ಟೈಮ್ನಲ್ಲಿ ಇಲ್ಲಿಕ್ಕಂದ್ರೆ ನಾನು ಸತ್ತೇರಿ ಕೂತ್ಕೊಂಡು 3 ತಿಂಗಳು ನಾನು ಇಲ್ಲೇ ಕುಂಡಿಸ್ತಾರೋರು. ಅಲ್ಲ, ನೀವು ಎಷ್ಟು ದಿನ ಅಂತ ಯಾರನ್ನು ನಂಬ್ಕೊಂಡು ಹೋರಾಟ ಮಾಡ್ತೀರಿ? ಒಂದು ಕಡೆ BJP ಅಧಿಕಾರದಲ್ಲಿದ್ದಾಗ ಅವ್ರ ವಿರುದ್ಧ ಅಥವಾ ಅವ್ರನ್ನ ಕೇಳ್ಕೊಂಡು ಹೋರಾಟ ಮಾಡಿದ್ರಿ, ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದ್ದಾಗ ಅವರು ವಿಚಾರವಾಗಿ ಹೋರಾಟ ಮಾಡ್ತೀರಿ, ಇಬ್ಬರು ಯಾರು ಕೇಳಿ ಹೋರಾಟ ಅಲ್ಲದು ಯಾವುದೇ ಸರ್ಕಾರದಲ್ಲಿ ಯಾವುದೇ ಪಕ್ಷ ಇರಲಿ ನಮಗೆ ಒಟ್ಟು ಮೀಸಲಾತಿ ಬೇಕು. ಅಲ್ಲಿ ಕುಂತಿರ್ತಕ್ಕ ಮುಖ್ಯಮಂತ್ರಿ ಯಾವ ಜಾತಿಯೋ ಯಾವ ಪಕ್ಷದ ಸಂಬಂಧ ಇಲ್ಲ, ಸರ್ಕಾರದ ಮುಖ್ಯಮಂತ್ರಿ ಅವ್ರಿಗೆ ಕೇಳೋ ಅಧಿಕಾರಿತ ಕೇಳ್ತೀವಿ. ಇವ್ರಿಗೆ ಯಾಕೆ ಕೇಳಕತ್ತಪ್ಪ ಅಂದರೆ ಹಿಂದಿನ ಸರ್ಕಾರದ ಮೀಸಲಾತಿ ಕೊಡೋ ಸಮಯಕ್ಕೆ ಕೊಡದೇ ಇರೋ ಕಾರಣಕ್ಕೆ ನಮ್ಮ ಜನ ಇವ್ರಿಗೆ ಓಟ್ ಹಾಕ್ಯಾರೆ. ಇವರು ಬಂದು ಅದೇ ಭರವಸೆ ಕೊಡು ನಾವೆಲ್ಲ ಮಾಡ್ತೇವೆ ಸ್ವಾಮೀಜಿ ಮಾಡ್ತೇವೆ ಅಂತೇಳಿ. ಆಗ ಮತ್ತು ಅಲ್ಲಿರ್ತಕ್ಕಂಥ ಶಾಸಕರುಗಳು ಮಾಜಿಗಳಿದ್ರು ಅವಾಗ ನಮ್ಮ ಸರ್ಕಾರ 22 ಕೊಡಿಸ್ತೀವಿ ಅಂತ ಭಾಷಣ ಮಾಡಿರಲ್ಲ. ಅದೆಲ್ಲ ಕೇಳಿ ಇವ್ರು ಏನು ಮಾಡ್ಬಿಟ್ರು ಈ ಪಕ್ಷಕ್ಕೆ ಓಟ್ ಹಾಕಿದರು. ಇವ್ರು ಏನಾಯ್ತು ಹೆಂಗೋ ಪುಕ್ಷೆಟ್ಟು ಓಟ್ ಬಂದು ಇವ್ರಿಗೆ ಯಾಕೆ ಕೊಡ್ಬೇಕು, ಇವ್ರಿಗೆ ಯಾಕೆ ನ್ಯಾಯ ಕೊಡಬೇಕು ಅಂತೇಳಿ ಅದೇ ಅಹಂಕಾರ ಅದೇ ದರ್ಪದೊಳಗೆ ಈ ಸರ್ಕಾರ ನಡೀತಾಯಿದೆ. ಅದೆಷ್ಟು ದಿನ ಆ ದರ್ಪ ಅಹಂಕಾರ ಇರುತ್ತೆ ಗೊತ್ತಿಲ್ಲ. ಒಂದಲ್ಲೊಂದು ಭಗವಂತ ಒಳ್ಳೆಯ ಮನಸ್ಸಿರ್ತಕ್ಕಂಥವ್ರನ್ನ ಮೂಲಕ ನ್ಯಾಯ ಕೊಡಿಸ್ತೀನಿ ವಿಶ್ವಾಸ ಐತಿ. ಅದಕ್ಕೆ ಹೋರಾಟ ಕೈ ಬಿಡಬೇಡ, ಜೀವಂತ ಇಡಬೇಕು ಅಂತೇಳಿ ಹೋರಾಟ ಜೀವಂತ ಇಟ್ಟಿದ್ದೀವಿ. ಆದರೆ ತಾಂತ್ರಿಕವಾಗಿ ನೋಡಿದ್ರೆ ಇದು ಯಾರೇ ಅಧಿಕಾರದಲ್ಲಿದ್ದರೂ ಸಹಿತ ನಾಳೆನೇ ಇದು ಮೀಸಲಾತಿಯನ್ನು ಬರೆದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮೀಸಲಾತಿಯ ಸ್ಥಿತಿಗತಿ ಏನು ಇದೆಲ್ಲವನ್ನೂ ಕೂಡ ಕೊಡಬೇಕು. ಆರ್ಥಿಕ ಸ್ಥಿತಿಗತಿ, ಸಾಮಾಜಿಕ ಸ್ಥಿತಿಗತಿ, ಜನಸಂಖ್ಯೆ ಇದೆಲ್ಲವನ್ನೂ ಕೂಡ ಮಾಡಬೇಕು, ಸೇರಿಸಿ ನೋಡಿ ಕೊಡಬೇಕು ಅಂತ. ಯಾಕಂದರೆ ಇದು ಕೋರ್ಟಿಗೆ ಹೋಗುತ್ತೆ ಒಂದಲ್ಲ ಸಂದರ್ಭದಲ್ಲಿ. ಆವಾಗ ಕೋರ್ಟ್ ಇದನ್ನೆಲ್ಲವನ್ನ ಕೇಳುತ್ತೆ ಮೀಸಲಾತಿ ಕೊಡಬೇಕು ಅಂತ. ಸೊ ಇಂತಹ ಸಂದರ್ಭ ಇರುವಾಗ ಇದನ್ನು ತಕ್ಷಣಕ್ಕೆ ಮೀಸಲಾತಿ ಕೊಡಿ ಅಂತ ಯಾವುದೇ ಸರ್ಕಾರಕ್ಕೆ ಹೇಗೆ ಕೇಳ್ತೀರಿ ನೀವು? ಜನಗಣತಿ ಆದರೂ ಆಗಬೇಕು ಅಂತ. CM ಅವರಿಗೆ ಸುಪ್ರೀಂ ಪವರ್ ಇದೆ ಯಾವುದೇ ಸಮುದಾಯಗಳಿಗೆ ಮೀಸಲಾತಿ ಕೊಡಲಿಕ್ಕೆ. ಈ ಬ್ಯಾಕ್ವರ್ಡ್ ಕ್ಲಾಸ್ ಒಳಗಡೆ ಬರುವಂಥ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಲಿಕ್ಕೆ ಪರಮಾಧಿಕಾರ ಮುಖ್ಯಮಂತ್ರಿಗಳಿದೆ. ಈಗ ನಮ್ಮ ಪರವಾಗಿ ವರದಿ ಇದೆಯಲ್ಲ, ಆ ವರದಿ ಹಿಡ್ಕೊಂಡು ಕೊಟ್ಬಿಟ್ರೆ ಮುಗಿದೋತಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಇಷ್ಟು ದಿನ ಕಾಯಬೇಕು, ಪ್ರೊಸೀಜರು ಅವೆಲ್ಲ ಸುಳ್ಳು ಸುದ್ದಿಯವು. ಇವ್ರು ವರದಿ ತಗೋಬೇಕು. ವರದಿ ನಮ್ಮ ಪರವಾಗಿ ಬಂದಿದ್ದಿಲ್ಲ. ಆಲ್ರೆಡಿ 18 ಜಿಲ್ಲೆಗಳಲ್ಲಿ ಸರ್ವೆ ಮಾಡಿ ರಿಪೋರ್ಟ್ ಇದೆಯಲ್ಲ, ಆ ರಿಪೋರ್ಟ್ ಆದಮೇಲೆ ಕೊಡ್ಬೋದಲ್ಲ ಮುಖ್ಯಮಂತ್ರಿಗಳು. ಕೊನೆ ಪಕ್ಷ ಕೊಡೋ ಟೈಮರ ಕೊಡಬೇಕಲ್ಲ. ಆಯಿತು 3 ತಿಂಗಳೊಳಗೆ ನಿಮ್ಮ ವರದಿ ಪಡ್ಕೊಂಡು ನಾವು ನ್ಯಾಯ ಕೊಡ್ತೀವಿ, ಅಥವಾ 6 ತಿಂಗಳೊಳಗೆ ಅಥವಾ 8 ತಿಂಗಳಿಗೆ ಏನೋ ಮಾಡಬೇಕಲ್ಲ. ಮುಖ್ಯಮಂತ್ರಿ ಜವಾಬ್ದಾರಿನೇ ಎಲ್ಲ ಜನಾಂಗಗಳ ಎಲ್ಲ ಜಾತಿಗಳ ಭಾವನೆಗಳ ಸ್ಪಂದಿಸುವಂಥ ಕೆಲಸ. ಇವರು ಒಟ್ಟ ಸ್ಪಂದನೆ ಮಾಡಲೇ ಇಲ್ಲ. ಅವಾಗ ನಮ್ಮ ಮಂದಿ ಸಿಟ್ಟು ಬಂತು, ಬಂದರೆ ಬರಬೇಡ ಅವೇ ನಾವು ಹೋರಾಟ ಮಾಡ್ತೀವಿ ಅಂತೇಳಿ. ಈಗ ST ಸೇರಿಸಿದಂಥ ಕುರುಬ ಸಮುದಾಯದವರು, ಉಪ್ಪಾರ ಸಮುದಾಯದವರು, ಈಡಿಗ ಸಮುದಾಯ, ಹೀಗೆ ಅವರು ನಾವು ಇರೋ ಇದನ್ನು ಬಿಟ್ಟು ಮೀಸಲಾತಿ ಬಿಟ್ಟು ಇನ್ನೂ ಹೆಚ್ಚಿನ ಮೀಸಲಾತಿ ಕೊಡಿ ಅಂತೇಳಿ ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೆ ಒನ್ ಬೈ ಒನ್. ಅಂದರೆ ಮೀಸಲಾತಿ ಸಿಕ್ಕಿದರೆ ಮಾತ್ರವೇ ಅನುಕೂಲ ಆಗತ್ತೆ ಅಂತ ನಿಮ್ಮ ಭಾವನೆನಾ, ಅಥವಾ ಯಾವ ರೀತಿ? ಮೀಸಲಾತಿ ಅಂದ್ರೆ ಸಮಗ್ರ ಅಭಿವೃದ್ಧಿ ಅಲ್ಲ. ಈ ಕಾಲಘಟ್ಟದಲ್ಲಿ ಶಿಕ್ಷಣ ಅನಿವಾರ್ಯ. ಶಿಕ್ಷಣವನ್ನು ಪಡೆದ ಮೇಲೆ ಮೀಸಲಾತಿ ಇಲ್ಲದ ಕಾರಣಕ್ಕೆ ಎಷ್ಟೋ ವಿದ್ಯಾರ್ಥಿಗಳ ಮನಸ್ಸು ನೋವಾಗ್ತಾಯಿದೆ. ಯಾಕೆ ಈಗ ಅಸಮಾನತೆ, ಒಬ್ರಿಗೊಂದು ಯಾಕೆ? ನಮಗೆ ಕೊಡ್ರಿ. ನಮ್ಮ ಪಂಚಮಸಾಲಿ ಲಿಂಗಾಯತ್ ರಿಪರ್ಸೇನೆ ಐತಿ, ನಮ್ಮ ಬೇರೆ ಬೇರೆ ಲಿಂಗಾಯತ್ ಸಬ್ಕೆಸ್ಟ್ 2 ಅದಾರೆ. ಅವ್ರ ಮಕ್ಕಳು 60 ಮಾರ್ಕ್ಸ್ ಪಡ್ಕೊಂಡು ಅವ್ರು ಮೆಡಿಕಲ್ ಸೀಟ್ ಸಿಗುತ್ತೆ. ನಮ್ಮವ್ರು 90 ಮಾರ್ಕ್ಸ್ ಪಡ್ಕೊಂಡು ನಮ್ಗೆ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ. ಅವರು ಕಡಿಮೆ ಮಾರ್ಕ್ಸ್ ಪಡ್ಕೊಂಡು ಎಂಪ್ಲಾಯ್ಮೆಂಟ್ಗೆ ಹೋಗ್ತಾರೆ, ಗೌರ್ಮೆಂಟ್ ನೌಕರಿಗೆ. ಇವು ಹೈಯೆಸ್ಟ್ ಮಾರ್ಕ್ಸ್ ಪಡ್ಕೊಂಡು ಇವ್ರು ನೌಕರಿಗೆ ಹೋಗೋದಿಲ್ಲ. ಅವ್ರಿಗೆ ಗಂಗಾಕರಣ ಗೌರ್ಮೆಂಟ್ ಬೆನಿಫಿಟ್ ಭಾಳ ಸಿಗ್ತಾವ್ರಿಗೆ. ಇವ್ರಿಗೆ ನಮ್ಮ ಮಂದಿಗೆ ಏನೂ ಸಿಗಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಜನಕ್ಕೇನು, ಮತ್ತು ನಾವು ಲಿಂಗಾಯತ್ ಅಂತೀವಿ, ಅವ್ರು ಲಿಂಗಾಯತ್, ಅವರಿಗಾದರೂ ಮೀಸಲಾತಿ ಕೊಡ್ತೀವಿ, ನಮಗೆ ಯಾಕೆ ಮೀಸಲಾತಿ ಇಲ್ಲ? ನಮಗೂ ಆ ರೈಟ್ಸ್ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ 94ನೇ ಇಸ್ವಿಯಲ್ಲಿ ಯಲಬುರ್ದಾಗ ಫಸ್ಟ್ ಟೈಮ್ ಯುರೋಪ್ ಮೇಲೆ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಈ ಅರ್ಜಿ ಕೊಟ್ಟರು. ಕೊಟ್ಟ ಮೇಲೆ ನಮ್ಮ ಸಮಾಜದವರು ಫಾಲೋ ಅಪ್ ಮಾಡಲಿಲ್ಲ, ಹೋರಾಟ ಮಾಡಲಿಲ್ಲ. CM ಯಾರು ಹೊಸ ಸರ್ಕಾರ ಬಂದು CM ಹೋಗಿ ಶಾಲೆ ಹಾಕೋದು, ಹಾಕೋದು, ಅವರಿಗೆ ಅರ್ಜಿ ಕೊಡೋದು, ಮತ್ತು ಮಲಗೋದು, ಹಿಂಗೆ ಮಾಡ್ಕೊಂತ ಬಂದರು. ಅದಕ್ಕೆ ಯಡಿಯೂರಪ್ಪರು ಮತ್ತೊಮ್ಮೆ 2 ಟೈಮ್ CM ಆದ್ರೆ ನನಗೊಂದು ಭರವಸೆ ಇತ್ತು. ಹೆಂಗೂ 2 ಟೈಮ್ CM ಆಗ್ಯಾರ, ಯಾಕೆ ಇವ್ರು ಒತ್ತಡ ಹಾಕ್ಬಾರ್ದು ಅಂತೇಳಿ ಹೋರಾಟ ಶುರು ಮಾಡಿಬಿಟ್ಟು ಆವತ್ತಿನ ಶುರು ಆಗಿರ್ತ ಹೋರಾಟ ಇವತ್ತವರೆಗೂ ನಾನು ಮಟ್ಟಕ್ಕೆ ಸತೆ ಹೋಗಿಲ್ಲ, ನಮ್ಮ ಜನ ಮನೆ ಸತೆ ಹೋಗಿಲ್ಲ. ರೊಟ್ಟಿ ಬುತ್ತಿ ಕಡ್ಕೊಂಡು ಭಕ್ತಿದ್ದಲ್ಲೇ ನಮ್ಮ ಹಳ್ಳಿಗಳೇ ಕೂಡಲ ಸಂಗಮ, ಬಡ ಭಕ್ತನ ಮನೆಗಳೇ ನನ್ನ ಪೀಠ, ಅವರು ಕೊಡುವಂಥ ಪ್ರಸಾದ ಅಮೃತ ತಿಳ್ಕೊಂಡು ಹೊಂಟ್ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡಿದಿರಿ. ಎಲ್ಲಿವರೆಗೆ ಹೋರಾಟವನ್ನು ಮಾಡ್ತೀರಿ? ಯಾಕಂದರೆ ಆಲ್ರೆಡಿ ಒಂದ್ಸರಿ ಕೂಡಲ ಸಂಗಮದಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಆಗಿದೆ, ನಿತ್ಯ ಹೋರಾಟ ಆಗ್ತಾಯಿದೆ. ಎಷ್ಟು ದಿನ ಅಂತ ಹೋರಾಟ? ಎಲ್ಲಿ ನಿಮ್ಮ ಮುಂದಿನ ಪ್ಲ್ಯಾನ್ ಏನು? ಈ ರೀತಿ ಹೋರಾಟವನ್ನು ಪ್ರತಿಭಟನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಲಾಠಿ ಚಾರ್ಜೋ ಇನ್ನೊಂದು ಆಗುತ್ತೆ. ಇದು ಯಾವ ರೀತಿಯಲ್ಲಿ ಮುಂದಿನ ಹೋರಾಟದ ಪ್ಲ್ಯಾನ್ ಏನಂತ ಮಾಡಬೇಕು? ಹೋರಾಟ ಅಂತ ಈಗ ಇದು 7ನೇ ಹಂತದ ಹೋರಾಟ. ಹೌದು, 7ನೇ ಹಂತ ಹೋರಾಟ ನಿನ್ನೆ ಮುಕ್ತಾಯ ಆಯಿತು.
ಎಂಟನೇಂಥ ಹೋರಾಟ ಶುರು ಮಾಡ್ತೀನಿ. ಆ 8ನೇಂಥ ಹೋರಾಟಕ್ಕೂ ಜನರ ಬಳಿಗೆ ಹೋಗ್ತೀನಿ, ಜಾಗೃತಿ ಮೂಡಿಸ್ತೀನಿ, ಸರ್ಕಾರಕ್ಕೆ ಒತ್ತಡ ಹಾಕ್ತೀನಿ. ಒಟ್ಟಾರೆ ಮೀಸಲಾತಿಯ ಆದೇಶ ಪತ್ರ, ಬರೀ ಮೀಸಲಾತಿ ನಾಳೆ ಕ್ಯಾಬಿನೆಟ್ ಘೋಷಣೆ ಮಾಡಿ ನಾವು ಒಪ್ಪಲ್ಲ. ಮೀಸಲಾತಿ ಆದೇಶ ಪತ್ರ ನಮ್ಮ ಮಕ್ಕಳ ಕೈಲಿ ಸಿಗಬೇಕು. ತಹಸೀಲ್ದಾರ್ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಪಂಚಮಸಾಲಿಗಳು ಲಿಂಗಾಯತರು, ನನ್ನ ಸರ್ಟಿಫಿಕೇಟ್ ಕೊಡ್ರಿ ಅಂದರೆ 2A ಸರ್ಟಿಫಿಕೇಟ್ ಕೊಡಬೇಕು. ಹಂಗಾಗೋವ್ರಿಗೆ ಹೋರಾಟ ಅಂತ ಹೇಳ್ಬಿಟ್ಟೆ. ಹಾಗಾಗಿ ಸ್ವಲ್ಪ ತಡ ಆಗ್ಬೋದು. ನನಗೆ ಭರವಸೆ ಐತಿ, ವಿಶ್ವಾಸ ಐತಿ. ಹೆಂಗೆ ಮರಾಠ ಸಮಾಜದವರು ಹೋರಾಟ ಮಾಡಿ ಅಲ್ಲಿ ಮೀಸಲಾತಿ ಪಡ್ಕೊಂಡ್ರು, ಹಂಗೆ ಕರ್ನಾಟಕ ಲಿಂಗಾಯತರು ಹೋರಾಟ ಮಾಡಿ ಇಲ್ಲಿ ಮೀಸಲಾತಿ ಪಡ್ಕೊಳ್ತಿರೋಂಥ ವಿಶ್ವಾಸ ನಮಗೆಲ್ಲ ಮೂಡಿಬಿಟ್ಟಿದೆ. ಕೊನೆಯದಾಗಿ ನಿಮಗೆ ಮೀಸಲಾತಿಯನ್ನು ಕೊಡುವಂಥ ಮುಖ್ಯಮಂತ್ರಿಗೆ ನೀವು ಏನು ಗೌರವವನ್ನು ಘೋಷಣೆ ಮಾಡ್ತೀರಿ, ಯಾವ ರೀತಿ ಅವ್ರನ್ನ ನೀವು ಗೌರವಿಸ್ತಿರೋ, ಸನ್ಮಾನಿಸ್ತಿರೋ, ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಆ ಸ್ಥಾನದಲ್ಲಿರುವಂಥದ್ದು ಮೀಸಲಾತಿ ಕೊಟ್ಟಂಥವರಿಗೆ ಸಮುದಾಯದಿಂದ ನೀವು ಏನು ಗೌರವ ಕೊಡ್ತೀರಿ? ಏನಂತ ಏನು ಗೌರವ ಸಮರ್ಪಣೆ ಮಾಡ್ತೀರಿ, ಅಥವಾ ಏನು ಸನ್ಮಾನ ಮಾಡ್ತಿರೋ, ಏನು ಬಹುಮಾನ ಅಂತ ಘೋಷಣೆ ಮಾಡ್ತಿರೋ, ಏನು ಉಡುಗೊರೆ ಅಂತ ಹೇಳ್ತೀರೋ, ಏನು ಯಾರಿಗೆ? ಮೀಸಲಾತಿ ಕೊಡುವಂಥ ಮುಖ್ಯಮಂತ್ರಿಗೆ, ಯಾವುದೇ ಮುಖ್ಯಮಂತ್ರಿ ನೋಡಿರಿ, ಮೀಸಲಾತಿಯನ್ನು ಕೊಡುವಂಥ ಮುಖ್ಯಮಂತ್ರಿಗಳಿಗೆ ಅವ್ರನ್ನ ಕೇವಲ ನಮ್ಮ ಕಾರ್ಯಕ್ರಮಗಳ ಕರೆದು ಸನ್ಮಾನ ಮಾಡಲ್ಲ. ಪ್ರತಿಯೊಬ್ಬ ಪಂಚಮಸಾಲಿಗಳ ಮನೆಗಳಲ್ಲಿ ಅವ್ರ ಫೋಟೋ ಹಾಕ್ಕೊಳ್ತೀವಿ, ನಮ್ಮ ಬ್ಯಾನರ್ಗಳಲ್ಲಿ ಫೋಟೋ ಹಾಕ್ಕೊಳ್ತೀವಿ, ಹೃದಯದಾಗಿಟ್ಟು ಅವ್ರು ಗೌರವಿಸ್ತೀವಿ. ಆ ರೀತಿಗೆ ಅವ್ರನ್ನ ಶಾಶ್ವತ ಅವ್ರನ್ನ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅಂಥ ಒಂದು ಸತ್ಪಾತ್ರಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪಾತ್ರಗಳಾಗಲಿ ಅಂತ ನಾನು ಈ ಮೂಲಕ ಆಶಿಸ್ತೀನಿ. ಧನ್ಯವಾದ. ನಮ್ಮ ಜೊತೆ ಎಷ್ಟೊತ್ತು ಮಾತನಾಡಿದ್ದಕ್ಕೆ ಸ್ವಾಮೀಜಿ. ಇದಾಗಿತ್ತು ಸ್ವಾಮೀಜಿಗಳ ಜೊತೆನ ಚರ್ಚಾ ವಿಚಾರ. ಹೋರಾಟ ಇನ್ನೂ ಮುಂದುವರಿಯುತ್ತೆ. ಮೀಸಲಾತಿ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ, ಅದನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ನಾವು ಕೂಡ ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನೊಂದು ವಿಶೇಷ ಅತಿಥಿಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೀವಿ. ಸದಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.